ಹೆಂಗೈತೆ? ಯಪ್ಪ ಭಯ ಭಯ ಆಗೈತೆ. ಯಪ್ಪ ಮಾರ ಟೈಮ್ ಆಗಿತ್ತು ಬಾ. ನೋಡಲ್ಲಿ T3 T2 ಟರ್ಮಿನಲ್ 2 ಬರ್ಲಾರ್ದು ರೀಲ್ ಮಾಡಲಿಲ್ಲ ಅಂತ ಹೆಂಗೆ ಮತ್ತೆ ಕರ್ಕೊಂಬರ್ತೀರಿ? ಟ್ರಾವೆಲ್ ಏಜೆಂಟ್ಸ್ನವರು ಕಾಂಪ್ಲಿಮೆಂಟ್ರಿ ಆ್ಯಡ್ ಮಾಡ್ತಿದ್ವಿ ಅಂದಾಗಲೇ ನಮ್ಗೆ ಡೌಟ್ ಬರಬೇಕಿತ್ತು. ವೈಟ್ ಎಷ್ಟಿರುತ್ತೆ ಇವೆಲ್ಲ ಟಾಪಿಂಗ್ಸ್ ನಾವು ಹೆಂಗೈತಾ ಇವೆಲ್ಲ ಟಾಪಿಂಗ್ಸ್ ನಾವು ಇದಕ್ಕೆ $1 ಇದಕ್ಕೆ $1 ಇದಕ್ಕೆ 90 ಸೆಂಟ್ಸು ಒಟ್ಟು ಈ ಥರ ವೈಟ್ ರೈಸಿಗೆ ಇಷ್ಟೆಲ್ಲ ಕೊಡ್ತಾರೆ. ಸಿಂಗಾಪುರ್ ಫೈನಲಿ ವಿ ಕೇಮ್ ಟು ಟರ್ಮಿನಲ್ 2. ಟರ್ಮಿನಲ್ 2ಗೆ ಬಂದಾಯ್ತು. ಈಗ ನಾನು ಅರವಿಂದ್ ಜೋಳಿ, ನನ್ನ ಶ್ರೀಮತಿ ಅವ್ರು ಬಂದು ಧರ್ಮಪತ್ನಿ ಬೃಂದಾ ಅರವಿಂದ್ ಜೋಳಿ ಅವರು ಇಬ್ಬರು ಸೇರಿ ಸಿಂಗಾಪುರ್ಗೆ ಹೋಗ್ತಾ ಇದ್ದೀವಿ ಈಗ. ಫಸ್ಟ್ ಇಂಟರ್ನ್ಯಾಷನಲ್ ಫ್ಲೈಟು ಇದು ಟರ್ಮಿನಲ್ 2 C4 ಗೇಟ್ ಹತ್ರ ಹೋಗ್ತಾ ಇದ್ದೀವಿ ನೋಡ್ರಿ. ನೋಡಿ ಬರೀ ಸ್ನ್ಯಾಪ್ ಹಾಕೋದು ಎಲ್ಲೋದ್ರೂ ಬರೀ ಸ್ನ್ಯಾಪ್ ಹಾಕಂತ ಕುಂದಿರ್ತಾವೆ. C4 ನಾವು ಫಸ್ಟು ಚೆಕಿನ್ ಮಾಡಿಕೊಂಡು ಎಲ್ಲ ವೆಬ್ ಚೆಕಿನ್ ಮಾಡಿದ್ವಿ ಮುಂಚೆ. ಸೊ ಅದೆಲ್ಲ ಮುಗಿಸಿದ ನಂತರ ಅಲ್ಲಿ ಲಗೇಜಸ್ ಎಲ್ಲ ಚೆಕಿನ್ ಕೊಟ್ಟು ಲಗೇಜ್ ಕ್ಯಾಬಿನ್ ಬ್ಯಾಗ್ಸ್ನೆಲ್ಲ ಕೊಟ್ಟು ಇಲ್ಲಿ C4 ಇದೆ ಬಾ ಅಲ್ಲಿ ಚೆಕಿನ್ ಬ್ಯಾಗ್ಸ್ ಎಲ್ಲ ಅಲ್ಲಿ ಕೊಟ್ಟು ನಾವು ನೆಕ್ಸ್ಟ್ ಕಸ್ಟಮ್ಸ್ಗೆಲ್ಲ ಕ್ಲಿಯರ್ ಮಾಡಿ ಎಲ್ಲ ನಮ್ಮ ಲಗೇಜಸ್ ಎಲ್ಲ ಕೊಟ್ಟು ಎಲೆಕ್ಟ್ರಾನಿಕ್ ಡಿವೈಸಸ್ ಎಲ್ಲ ಸಪ್ರೇಟಾಗಿ ಕೊಟ್ಟು ಕಸ್ಟಮ್ಸು ಕ್ಲಿಯರ್ ಮಾಡಿಕೊಂಡು ನಮ್ಮ ಗೇಟ್ C4 ಬೋರ್ಡಿಂಗ್ ಪಾಸ್ ತೊಗೊಂಡು ಬಂದಿದ್ದೀವಿ ಈಗ C4ಅಲ್ಲಿ. ಸೊ ನೋಡ್ತಿರ್ಬೋದು ಆ ಕಡೆಗೆ ರನ್ವೇ ಆ ಕಡೆ ಸೈಡೆಲ್ಲ ಫ್ಲೈಟ್ಸ್ ಇದೆ. ಸೊ C4 ಹತ್ರ ವೇಟಿಂಗ್ ನಮ್ಮ C4 ಗೇಟ್ ಬೋರ್ಡಿಂಗ್ ಮಾಡಿದೆ. ಸೊ ಈಗ ಹೇಳಿದ್ರಲ್ಲ ಈಗ ನಮ್ಮದು 9:15 ಇರೋದು ಎಷ್ಟೊತ್ತಿಗೆ 9:15 9:15 ನಮ್ಮದು ಬೋರ್ಡಿಂಗ್ ಇದು ಇರೋದು ಫ್ಲೈಟು. ಸೊ 8:15ವರೆಗೂ ಸ್ವಲ್ಪ ಇಲ್ಲೇ ವೆಯ್ಟ್ ಮಾಡಬೇಕು. ಬೋರ್ಡಿಂಗ್ ಸ್ಟಾರ್ಟ್ ಮಾಡ್ತಾರೆ 8:15ವರೆಗೂ C4 ಗೇಟ್ ಹತ್ರ ಬಂದು ವೆಯ್ಟ್ ಮಾಡ್ತಾಯಿದ್ದೀವಿ. ಇದಿಷ್ಟು ವೇಟಿಂಗ್ ಲಾಂಚ್ ಮಾಡಿ ಹೋಗಿದೆ. ಈ ಕಡೆ ಸೈಡಿಂದ ನಾವು ಬಂದಿದ್ದು, ಆ ಕಡೆ ಸೈಡೆಲ್ಲ ನಮ್ಮದು ಟರ್ಮಿನಲ್ಸ್ ಇದೆ. ಸೊ ಇವೆಲ್ಲ ಬಂದು AC ಡಕ್ಟ್ಸ್ ಇವೆಲ್ಲ ನಾವು ಸಿವಿಲ್ ಇಂಜಿನಿಯರ್ಸ್ ಎಲ್ಲ ಬರೀ ಇಂಥವೇ ನೋಡ್ತೀವಿ, ಸ್ಟ್ರಕ್ಚರ್ಸ್ ನೋಡ್ತೀವಿ, ಹೆಂಗೆ ಮಾಡಿದ್ದಾರೆ ಏನು ಅವನ್ನೆಲ್ಲ ಯಾವ ಥರ ಸಪೋರ್ಟ್ಸ್ ತೊಗೊಂಡಿದ್ದಾರೆ ಏನು ಅಂತ ಬರೀ ಇಂಥದ್ದೇ ನೋಡ್ತಾಯಿದ್ದೀನಿ ಅವಾಗಿಂದ ನಾನು. 8:15 ನಮ್ಮದು ಬೋರ್ಡಿಂಗ್ ಕರೀತಾರೆ. ಬಟ್ ಈಕಿ ಬರೀ ಏನು ರಪ್ಪಡಿಸು ಅಂತ ಕಲೆ ಬಿದ್ದ ಅವಾಗಿಂದ. ಅದಕ್ಕೆ ಕರ್ಕೊಂಡು ಹೊಂಟೀನಿ ಏನು ಬೇಕಾ ಏನು ತಿನ್ನ ಅಂತ. ಅಲ್ಲೇನಿಲ್ಲ ಅಂತ ಮನೆಯಿಂದ ಏನು ಕಟ್ಕೊಂಡು ಬರ್ತಿದ್ದೆ ನಾನು ಇಲ್ಲಿದ್ರೆ. ಇಲ್ಲಿ ಇಂಟರ್ನ್ಯಾಷನಲ್ ಟರ್ಮಿನಲ್ನಾಗ ಬಂದಿದ್ದೀವಿ. ಸೊ ಬಾಂಬೆ ಇಂಡಿಯನ್ ಕೈಂಡ್ ಆಫ್ ಇದು ರೆಸ್ಟೋರೆಂಟು. ಸೊ ಅಲ್ಲಿಗೆ ಬಂದು ಸ್ವಲ್ಪ ಏನಾದರೂ ಊಟ ಮಾಡಿ ಮತ್ತು ಬೋರ್ಡಿಂಗ್ ಹೋಗ್ಬೇಕು. ಫುಲ್ ಡೀಪಾಗಿ ರಿಸರ್ಚ್ ನಡೀತಿದೆ ಅಲ್ಲಿ. ಡೊಮೆಸ್ಟಿಕ್ ವಿಧಾನ ಆಗಿತ್ತು. ಏನು ಆರ್ಡ್ರ್ ಮಾಡಿ? ಆಲೂ ಪರೋಟ ಒಂದು ಆಲೂ ಪರೋಟ, ಒಂದು ಪನ್ನೀರ್ ಸ್ಟಫ್ ಪರೋಟ ಆರ್ಡರ್ ಮಾಡಿರೋದು. ಇಲ್ಲಿ ನಾವು ಬಾಂಬೆ ಬೇಸ್ಡ್ ರೆಸ್ಟೋರೆಂಟ್ಸು. ಸೊ ನೋಡ್ಬೋದು ನೀವು ಕಂಪ್ಲೀಟ್ ಇಂಡಿಯನ್ ಥೀಮ್ ಕೈಂಡ್ ಆಫ್ ರೆಸ್ಟೋರೆಂಟ್ ಇದು. ಇಲ್ಲಿ ಬೇಗ ಊಟ ಮಾಡ್ಕೊಂಡು ಎಷ್ಟೊತ್ತಿಗೆ ಇರೋದು ಬೋರ್ಡಿಂಗ್? 9:15 ಅಲ್ಲಮ್ಮ ನಮ್ಮದು 8:15. ಹಾಂ ಮತ್ತು 8:15 ಅಷ್ಟೊತ್ತಿಗೆ. ಈಗ ಎಷ್ಟಾಯ್ತು ಟೈಮ್? 8 ಗಂಟೆಗಿನ 10 ನಿಮಿಷ ಇದೆ. ಸೊ ಒಂದು ಸ್ವಲ್ಪ ತಿಳ್ಕೊಂಡು ನಾವು ಅಲ್ಲಿಂದ ಹೊರಡ್ತೀವಿ. ಒಂದು ಆಲೂ ಪರೋಟ 500 rupees. ಸೊ ಒಂದು ಆಲೂ ಪರೋಟ, ಒಂದು ಪನ್ನೀರ್ ಪರೋಟ. ಆಲೂ ಪರೋಟ ತಿನ್ನಕತ್ತಾಳ. ಹಂಗೂ ಅಂತೂ ಕರ್ಕೊಂಡು ಹೋಗಿಲ್ಲ ನೋಡಮ್ಮ ಇನ್ನು ಹಂಗೂ ಅಂತೂ ಕರ್ಕೊಂಡು ಹೋಗಿಲ್ಲ ಅಂದೆ. ಸಮಾಧಾನ. ನಾ ಕನಸಿನಾಗೂ ಅಂದ್ಕೊಂಡಿರಲಿಲ್ಲ ನಾ ಇಂಟರ್ನ್ಯಾಷನಲ್ ಫ್ಲೈಟ್ ಮಾಡ್ತೀನಿ ಅಂತ. ಹಿಂಗೆ ಅನ್ನೋದು ಎಲ್ಲ ಅಕ್ಕನೇ ಸೆಲೆಕ್ಟ್ ಮಾಡಿರೋದು ಪೂರ್ತಿ, ನಂದೇನಿಲ್ಲ.
ಅಲ್ಲಿ ಕರ್ಕೊಂಡು ಹೋಗೋದು ಗಂಟು ಬಿದ್ದ ಪೂರ್ತಿ, ಅದಕ್ಕೋಸ್ಕರ ಮತ್ತೆ ಏನು ಮಾಡೋದು. ಏನಿಲ್ಲ. ಇಬ್ಬರು ಈಗ ಮತ್ತು C4 ಗೇಟಿಗೆ ಅಲ್ಲ, C4 ಗೇಟಿಗೆ ಹೋಗ್ತಿದ್ದೀವಿ. ಮೇನು ಫ್ಲೈಟ್ ಹತ್ತಕ್ಕೂ ಏನೋ ಚೆಕ್-ಇನ್ ಅವೆಲ್ಲ ಸೆಕ್ಯೂರಿಟಿ ಚೆಕ್ಸು ಅದೆಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಅಲ್ಲಿ C4 ಗೇಟ್ ಹತ್ರ ಒಂದು ರೀಲ್ ಮಾಡಬೇಕಂತೆ. ಅದಕ್ಕೋಸ್ಕರ ಫಸ್ಟ್ ಬೇಗ ಹಾಕೊಂಡು ಹೋಗ್ತಾರೆ. ಬೋರ್ಡಿಂಗ್ ಪಾಸ್ ಇಟ್ಕೊಂಡು ರೀಲ್ ಮಾಡಬೇಕು. ನಂಗೆ ಊಟ ಮಾಡೋಕ್ಕೆ ಬಿಡಲಿಲ್ಲ, ತಿನ್ನಕ್ಕೆ ಬಿಡಲಿಲ್ಲ, ನೋಡೋಕ್ಕೆ ಬಿಡಲಿಲ್ಲ. ಏನು ಟರ್ಮಿನಲ್ 2 ಬರ್ಲಾರ್ದು ರೀಲ್ ಮಾಡಲಿಲ್ಲ ಅಂತ ಹೆಂಗೆ ಮತ್ತೆ ಕರ್ಕೊಂಬರ್ತೀರಿ? ಆಯ್ತು ಮಾಡೋಣ, ನಡಿ ನೋಡಿದ್ರೆ. ಸೊ ಇವತ್ತು ನಾವು ಹೋಗಿ 2 ಡೇಸ್ ಸಿಂಗಾಪುರ್, 2 ನೈಟ್ಸಲ್ಲಿ ಸ್ಟೇ ಮಾಡಿ ಅಲ್ಲಿಂದ ನಾವು ಇಂಡೋನೇಷ್ಯಾಗೆ ಹೋಗ್ತಿದ್ದೀವಿ. ಸೊ ಎಲ್ಲ ಕಂಪ್ಲೀಟ್ ಪ್ಯಾಕೇಜ್ ಬುಕ್ ಆಗಿದೆ, ಫ್ಲೈಟ್ ಟಿಕೆಟ್ಸ್ ಎಲ್ಲ ಬುಕ್ ಆಗಿದೆ. ಸೊ ಬೆಂಗಳೂರಿಂದ ಫಸ್ಟ್ ಸಿಂಗಾಪುರ್ ಟು ಬಾಲಿ ಟು ಬ್ಯಾಕ್ ಟು ಮಲೇಷ್ಯಾ. ಲೇ ಓವರ್ ಇದೆ ಅಷ್ಟೇ. ಅದು ಆ್ಯಕ್ಚುಲಿ ಡೈರೆಕ್ಟ್ ಫ್ಲೈಟ್ಗೋಸ್ಕರನೇ ಪ್ಲ್ಯಾನ್ ಮಾಡಿದ್ದು. ಅಲ್ಲಿ ಇಲ್ಲಿ ಏನು ಸುಮ್ಮನಿರು, ಅಲ್ಲಿ ಲೇ ಓವರ್ ಒಂದ್ಸಲ ಅಟೆಂಡ್ ಆಗಲೇಬೇಕು. ಲೇ ಓವರಲ್ಲಿ ಲಾಂಜಿಗೆ ಹೋಗಿ ಬರೋಣ ಅಂತ ಅದು ಡೈರೆಕ್ಟ್ ಫ್ಲೈಟ್ ಬಿಟ್ಟು ಇದರಲ್ಲಿ ಬಂದಿರೋದು. ಯಪ್ಪ ಸಾಕಾಗುತ್ತೆ ನೋಡಿರಿ. ಇದು C4 ಬಂದು ಇಲ್ಲಿ ಅಲ್ಲೊಂದು ಆ ಕಡೆ ಸೈಡ್ ಕಾಲೇಜ್ ಇಲ್ಲಿ ನೋಡ್ತಿರ್ಬೋದು. ಇದೆಲ್ಲ ವೇಟಿಂಗಿಗೋಸ್ಕರ ಇದು ಮಾಡಿರೋದು. ನಮ್ಮ ಅಣ್ಣನ ಮಗ ರಿಷುಗೂ ಅಲ್ಪ ಫ್ಲೈಟ್ ತೋರಿಸ್ಬರ್ತೀನಿ. ಅಣ್ಣನ ಮಗ ರಿಷುಗೋಸ್ಕರ ಇದು ಏನೋ ಫ್ಲೈಟ್ಸ್ ಇಲ್ಲಿಂದ ತೋರಿಸ್ತೀನಿ ತಡಿ. ಅವ್ನಿಗೊಂದ್ಸಲ ವಿಡಿಯೋ ಕಾಲ್ ಮಾಡೋಣ. ನೀನು ಮುಂದ ರಿಷು ವಿಡಿಯೋ ಕಾಲ್ ಮಾಡಂಬ. ಇಲ್ಲಿ ನೋಡ್ಬೋದು ಫ್ಲೈಟ್ಸ್ ಇಲ್ಲಿದೆ, ಏರೋಪ್ಲೇನ್. ಅಣ್ಣನ ಮಗ ರಿಷುಗೊಂದು ವಿಡಿಯೋ ಕಾಲ್ ಮಾಡ್ತೀನಿ ತೋರಿಸಿ. ಈಗ ಬೋರ್ಡಿಂಗ್ ಮಳೆ ಸ್ಟಾರ್ಟ್ ಆಗೈತೆ. ಬೋರ್ಡಿಂಗ್ ಮಾಡಿ ಬೋರ್ಡಿಂಗ್ ಒಂದು ಪಾಸ್ ತೊಗೊಂಡು ಹೋಗ್ತಾ ಇದ್ದೀವಿ ಒಳಗಡೆ. ಸೊ ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ ಅಂತೆ. ಮಳೆ ಬರೋಕತ್ತಿತ್ತು. ಮಳೆಗೆ ಏರ್ಪ್ಲೇನ್ ಹೆಂಗೆ ಓಡಿಸ್ತಾರೆ ಅಂತ ಕೇಳಕತ್ತಿದ್ರು. ಹಿಂಗೆ ಛತ್ರಿ ಮೇಲೆ ಇಟ್ಕೊಂಡ್ಬಿಟ್ರೆ ಆರಾಮ್ ಛತ್ರಿ ಒಂದು ರೈನ್ ಕೋಟ್ ಹಾಕ್ಕೊಂಡು ಓಡಿಸ್ಕೊಂತ ಹೋಗ್ತಾರೆ ಅಂತ ಹೇಳ್ತಿದ್ದೆ. ಇಲ್ಲಿ ಬಂದು ಕುಂತೀವಿ. ಪೂರ್ತಿ ನಮ್ಮದು 26th ರೂಮಲ್ಲಿರೋದು. FE ಸೀಟು. FE ಆ್ಯಕ್ಚುಲಿ ನಂದು ವಿಂಡೋ ಸೀಟ್ ಇತ್ತು, ಮತ್ತು ಯಥ ಪ್ರಕಾರ ಸಿಕ್ಕಿಲ್ಲ. ಇಲ್ಲಿ ನೋಡ್ಬೋದು ವಿಂಡೋ. ಆಮೇಲೆ ಅವಾಗೊಂದು ಡೌಟ್ ಕೇಳಿದಲ್ಲ, ಏನೋ ಕೇಳ್ತಿದ್ದೆ. ಬಸ್ಸಲ್ಲಿ ಎಲ್ಲ ಹಿಂದೆ ಕೂತ್ರೆ ದಡಕೆ ಆಗ್ತದೆ, ಈಗ ದಡಕೆ ಆಗಲ್ವಾ? ಅದನ್ನ ಚೆಕ್ ಮಾಡ್ಬೇಕು. ಈಗ ಹೋಗ್ತೀವಲ್ಲ ನೋಡಿ ಹೇಳೋದು ದಡಕೆ ಆಗ್ತತ್ತೋ ಆಗಲ್ಲ. Just kidding. ಏನು ಡಿಫ್ರೆನ್ಸಸ್ ಏನು ಕಾಣಿಸುತ್ತೆ? ಎಲ್ಲ ಸಿನಿಮಾದಲ್ಲಿ ತೋರಿಸ್ತಿದ್ರು. ನಾನು ರಿಯಲ್ ಲೈಫಲ್ಲಿ ನಮ್ಗೆ ಇವತ್ತು ಗೊತ್ತಾಗ್ತದೆ ಯಾಕೆ ಹಿಂಗೆ ತೋರಿಸ್ತಾರೆ ಅಂಥೇಳಿ. ಚಳಿ ಹಾಕತಿ, ಜಾಕೆಟ್ನ ಸುಟ್ಕೇಸಲ್ಲಿ ಹಾಕಿ ಕಳ್ಸೋದು. ನನ್ನ ಜಾಕೆಟ್ ಬೇಕಾಗ್ತಿ. ಅದಕ್ಕೆ ನನಗೆ ಬೆಳಗ್ಗೆಯಿಂದ ಕಲಿಬಿದ್ದಾಳೆ, ಇಲ್ಲ ನೀನು ಜಾಕೆಟ್ ಹಾಕೋ, ಇಲ್ಲ ನೀನು ಜಾಕೆಟ್ ಹಾಕೋ, ಇಲ್ಲ ನೀನು ಜಾಕೆಟ್ ಹಾಕೋ. ಅದಿಲ್ಲ ಇವಾಗ ಅರ್ಥ ಆಯ್ತಾ? ಸೊ ನಾವು ವಾಪಸ್ ಸಿಂಗಾಪುರಲ್ಲಿ ಲ್ಯಾಂಡ್ ಆಗಿ ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಅಷ್ಟು 4:30 ಅರೌಂಡ್ ಮಾರ್ನಿಂಗ್ 4:30ಗೆ ಲ್ಯಾಂಡ್ ಆದ್ವಿ. ಸೊ ಇಮಿಗ್ರೇಷನ್ ಪ್ರೊಸೆಸ್ಸು ಲಗೇಜ್ ಎಲ್ಲ ತೊಗೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಅಲ್ಲಿ ಜಿವೆಲ್ ಅಂತೇಳಿ ಹಣ್ಣು ಐತೆ ಹೇಳು. ಜಿವೆಲ್ ಅಂತೇಳಿ ಅದು ಒನ್ ಆಫ್ ದ ಲಾರ್ಜೆಸ್ಟ್ ಇಂಡೋರ್ ವಾಟರ್ ಫಾಲ್ ಅಂತ. ಅಲ್ಲಿಗೆ ಹೋಗಿದ್ವಿ ಆ್ಯಕ್ಚುಲಿ ನೋಡೋಕ್ಕೆ. ಟೈಮಿಂಗ್ಸ್ ಸ್ವಲ್ಪ ಅದು ಮೋಸ್ಟ್ಲಿ 10 o'clock ಮೇಲ್ಗಡೆ ಸ್ಟಾರ್ಟಿಂಗ್ ಇದೆ. ಈಗ ಟರ್ಮಿನಲ್ 3ಗೆ ನಾವು ಸ್ಕೈ ಟ್ರೈನ್ ತೊಗೊಳ್ತಾ ಇದ್ದೀವಿ. ಬರೀ ತೋರಿಸ್ತೀನಿ ಹೇಗಿದೆ ಅಂತ. ಸೊ ಟರ್ಮಿನಲ್ 2ಇಂದ ಟರ್ಮಿನಲ್ 3ಗೆ ನಾವು ಸ್ಕೈ ಟ್ರೈನ್ ಹತ್ತಿದ್ದೀವಿ. ಬೆಂಗಳೂರು ಮೆಟ್ರೋ ಹೆಂಗಿದೆಯಲ್ಲ, ಸೊ ಅದೇ ಥರ ಇಲ್ಲಿ ಇನ್ನೊಂದು ಟರ್ಮಿನಲ್ಗೋಸ್ಕರ ಸ್ಕೈ ಟ್ರೈನ್ ಪೂರ್ತಿ ಕಂಪ್ಲೀಟ್ 3ಗೆ ಹೋಗ್ತಾ ಇದ್ವಿ. ನೋಡ್ತಾ ಇರ್ಬೋದು ಆಟೋಮೇಟೆಡ್ ಇದು ಇಲ್ಲಿ ಪೈಲಟ್ಲೆಸ್
ಅಂದರೆ ಡ್ರೈವರ್ ಇಲ್ಲ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಇನ್ ಬಿಟ್ವೀನ್ ಒನ್ ಆಫ್ ದ ಬಿಗ್ಗೆಸ್ಟ್ ಇಂಡೋರ್ ವಾಟರ್ಫಾಲ್ ಇರ್ತಕ್ಕಂಥದ್ದು ಜಿವೆಲ್ ಬಿಲ್ಡಿಂಗು ನೋಡ್ತಾ ಇರ್ಬೋದು. ಸಿಂಗಾಪುರ್ ಚಾಂಗಿ ಏರ್ಪೋರ್ಟಲ್ಲಿ ಇರೋದು ಇದು. ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಚೆನ್ನಾಗೈತಲ್ಲ. ಆ್ಯಕ್ಚುಲಿ ಇದು ಅರೌಂಡ್ 10 o'clock 10 AM ಅಂತ ಹೇಳ್ತಿದ್ದಾರೆ. ಅರೌಂಡ್ 10 AM ಅಷ್ಟೊತ್ತಿಗೆ ಅದು ವಾಟರ್ಫಾಲ್ ಆನ್ ಆಗಿರುತ್ತೆ. ಸೊ ನೋಡೋಣ, ನಮ್ಮ ಸಿಟಿ ಟೂರಲ್ಲಿ ಏನಾದರೂ ಕವರ್ ಆದರೆ ನಿಮಗೆ ತೋರಿಸ್ತೀನಿ ಹೇಗೆಲ್ಲ ಇದು ಇದೆ ಅಂತ. ನೋಡ್ಬೋದು ಲಿಂಕ್ ಬ್ರಿಡ್ಜ್. ಸೊ ಇದು ಒಂದು ಟರ್ಮಿನಲ್ಲಿಂದ ಇನ್ನೊಂದು ಟರ್ಮಿನಲ್ಗೆ ಹೋಗೋದಕ್ಕೆ ಇರ್ತಕ್ಕಂಥ ಇದು ಸ್ಕೈ ಟ್ರೈನ್. ನಾವು T2 ಇಂದ T3ಗೆ ಹೋಗ್ತಾ ಇದ್ದೀವಿ. ಏನು ಕೆಲಸ ಇಲ್ಲ ಅಲ್ಲಿ T3ಅಲ್ಲಿ, ಸುಮ್ಮನೆ ಹೋಗ್ತಾ ಇರೋದಷ್ಟೇ, ಎಕ್ಸ್ಪ್ಲೋರ್ ಮಾಡೋಣ ಅಂತ. ನಮಗಿರೋ ಪಿಕಪ್ ಟೈಮ್ ಇನ್ನೂ 1 hour ಇತ್ತು. ಸೊ ಹಾಗಾಗಿ ವಾಪಸ್ ಹೆಂಗೆ ಬರೋದು, ವಾಪಸ್ ಬರೋ ದಾರಿ ಗೊತ್ತಲ್ಲ. ನೋಡ್ತಾ ಇರ್ಬೋದು, ಇದು ಚಾಂಗಿ ಏರ್ಪೋರ್ಟ್ನ ಟರ್ಮಿನಲ್ 3. ಅದೆಲ್ಲ ಅರೈವಲ್ ಇಮಿಗ್ರೇಷನ್ ಇದೆ. ನಾವು ಸುಮ್ಮನೆ ಜಸ್ಟ್ ಬರೀ ನೋಡೋದಕ್ಕೆ ಬಂದಿರೋದು. ಸೊ ಈಗ ನಾವೇನು ಬಂದ್ವಲ್ಲ ಈಗ ಟರ್ಮಿನಲ್ 2 ಮತ್ತು ಟರ್ಮಿನಲ್ 3 ಇನ್ ಬಿಟ್ವೀನಲ್ಲಿ ಜಿವೆಲ್ ಅಂತ ಇರೋದು. ಸೊ ಆ ಜಿವೆಲ್ಗೆ ಆಕ್ಸೆಸ್ ಮಾಡಲಿಕ್ಕೆ ನಮಗೆ ಲಿಂಕ್ ಬ್ರಿಡ್ಜ್ ಇರುತ್ತೆ ಈ ಥರ. ಸೊ ವಿ ಕ್ಯಾನ್ ಆಕ್ಸೆಸ್ ಥ್ರೂ ಲಿಂಕ್ ಬ್ರಿಡ್ಜ್. ಅಂದರೆ ನಾವು ನಡ್ಕೊಂಡು ಹೋಗಬೇಕು ಅಂತಂದ್ರೂ ಕೂಡ ನಾವು ನಡ್ಕೊಂಡು ಅದರಲ್ಲಿ ಲಿಂಕ್ ಬ್ರಿಡ್ಜು ಕೆಳಗಡೆ ಎಲ್ಲ ರೋಡ್ಸು ಅದಿದೆ, ಬ್ರಿಡ್ಜಸ್, ಸ್ಕೈ ವಾಕ್ಸ್ ಇವೆಲ್ಲ ಇದೆ. ಸೊ ನೀವು ಇನ್ ಕೇಸ್ ಅಲ್ಲಿ ಹೋಗೋದಿದ್ರೆ ನಡ್ಕೊಂಡಾದರೂ ಹೋಗ್ಬೋದು, ಅಥವಾ ಯು ಕ್ಯಾನ್ ಆಕ್ಸೆಸ್ ವಿತ್ ದ ಸ್ಕೈ ಟ್ರೈನ್ಸ್. ಸೊ ಸ್ಕೈ ಟ್ರೈನ್ಸ್ ಕೂಡ ಇದೆ. ನೋಡ್ತಾ ಇರ್ಬೋದು ಕಂಪ್ಲೀಟ್ಲಿ ಕ್ಲಿಯರೆನ್ಸ್ ಇದು ಮಾಡ್ತಾ ಇದೆ. ಆಟೋಮೇಟೆಡ್ ರೋಬೋಟ್ಸ್ ಎಲ್ಲ ಕ್ಲೀನಿಂಗಿಗೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಸೊ ಸ್ನ್ಯಾಪ್ ಹಾಕಿದೆ, ಸ್ನ್ಯಾಪ್ ಅದು ಇಮಿಗ್ರೇಷನ್ಗಿಂತ ಇಂಪಾರ್ಟೆಂಟ್ ಅದು ಆ್ಯಕ್ಚುಲಿ. ಸೊ ಟರ್ಮಿನಲ್ 3ನಲ್ಲಿ ವಿಸಿಟ್ ಮಾಡಿ ಇಲ್ಲಿ ಒಂದೆರಡು ಫೋಟೋ ಸೆಷನ್ ಮುಗಿಸ್ಕೊಂಡು, ಒಂದೆರಡಲ್ಲ ಒಂದು ಸ್ವಲ್ಪ ಅದು, ಮತ್ತು ವಾಪಸ್ ಟರ್ಮಿನಲ್ 2ಗೆ ಹೋಗ್ಬೇಕೀಗ. ಸೊ ಟರ್ಮಿನಲ್ 2ಗೆ ಹೋಗ್ಬೇಕಂದ್ರೆ ನಾವು ಲಿಂಕ್ ಬ್ರಿಡ್ಜ್ ಥ್ರೂನು ಹೋಗ್ಬೋದು, ಲೇಟ್ ಆಗುತ್ತೆ ಅದು. ಸೊ ಹಾಗಾಗಿ ಸ್ಕೈ ಟ್ರೈನ್ ಮೇಲೆ ಹೋಗ್ತೀವಿ, ಬರ್ರಿ ಮತ್ತೆ ಕರ್ಕೊಂಡು ಹೋಗ್ತೀವಿ ಸ್ಕೈ ಟ್ರೈನ್. ದೆನ್ ಇಲ್ಲಿ ಬಂದ್ವಲ್ಲ ಮತ್ತೆ ವಾಪಸ್ T2 ಹೋಗಬೇಕು. ಸೊ ನೆಕ್ಸ್ಟ್ ಸ್ಕೈ ಟ್ರೈನಿಂಗ್ 1 minute ಅಂತಿದೆ. ಏನು T3 to T2. ಹಾಂ T3 to T2. T3 T2 T2 T3 T2 T3 T3 T2 ಹೇಳು. ಸೊ T3 ಇಂದ T2 ಹೋಗುವಂಥ ಟರ್ಮಿನಲ್ಗೆ ಬರುವಂಥ ಸ್ಕೈ ಟ್ರೈನ್ ಹೇಳಿ ಒಂದ್ಸಲ. T3 T2 T3 T2 T2 T3 ಓತ್ ಡಮ್ಮ ನೀ ಹೇಳೋಣ. T2 T3 T3 T2 ಜೋ ಫಾಸ್ಟ್ ಹೇಳ್ಬೇಕು. ಫಾಸ್ಟ್ ಆಗಿರಲಿಲ್ಲ. ಇನ್ನ ಫಾಸ್ಟ್ ಹೇಳ್ಬೇಕು. T3 T2 T2 T3 ಇನ್ನ ನೀ ಹೇಳು. ನಾಟ್ 1 time, 3 to 4 times ನೀ ಹೇಳೋಣ. T3 T2 T2 T3 T3 T2 T2 T3 ಅದೇ ಬರಲಿಲ್ಲ. ನೀ ಒಂದ್ಸಲ ಇರಲಿ ಬಿಡು, ಹೋಗ್ಲಿ ಪಾಪ ಅಂದ ತಕ್ಷಣ ಇದು ಮಾಡಬೇಕು. ಅಂದರೆ ವಾಟರ್ಫಾಲ್, ಇಂಡೋರ್ ವಾಟರ್ಫಾಲ್ ಇಲ್ಲೇ ಬರೋದು. ಸೊ ಟೈಮಿಂಗ್ಸ್ ಈಗಿಲ್ಲ, ಆಮೇಲೆ ಬರುತ್ತೆ. ಒನ್ ಆಫ್ ದ ಲಾರ್ಜೆಸ್ಟ್ ಇಂಡೋರ್ ವಾಟರ್ಫಾಲ್ಸ್ ಸಿಂಗಾಪುರ್ ಚಾಂಗಿ ಏರ್ಪೋರ್ಟಲ್ಲಿ ಇರ್ತಕ್ಕಂಥದ್ದು. ಸೊ ನಾವು ಪಿಕಪ್ ಟೈಮ್ ಆಯಿತು, ಆಲ್ಮೋಸ್ಟ್ ಕರೆಕ್ಟ್ 8 minutes ಆಗ್ತಿದೆ. ನೋಡ್ಬೋದು ನೀವು 7:59. ಸೊ ನಮಗೆ ಕಾಲ್ ಬಂದಿತ್ತು ವೆಹಿಕಲ್ ನಂಬರ್ 8749 ಅಂತ. ಸೊ ಡೋರ್ ನಂಬರ್ 4ಗೆ ಬರ್ರಿ, ಲೆವೆಲ್ 1 874149 ಬಂದು ನಾವು ಪಿಕ್ ಮಾಡ್ತೀವಿ ಅಂತ ಕಾಲ್ ಮಾಡಿದ್ರು. ಸೊ ಬಂದಿದ್ದೀವಿ. ಸೊ ಕುಂತಿದ್ದೀವಿ ನೋಡ್ರಿ ಇಲ್ಲಿ. ಒಂದು ಇದು ಸಿಟಿಂಗ್ ಕೌಚ್ SIC ಅಂತ ಇದು. ಸೊ ಇದರಲ್ಲಿ ಸಿಂಗಾಪುರಲ್ಲೆಲ್ಲ ಶೇರ್ಡ್ ಇದೆ ಟ್ರಾವೆಲ್. ಸೊ ಬಟ್ ಈಗ ಇಲ್ಲಿಂದ ಪಿಕಪ್ ಮಾಡ್ತಿರೋದು ಯಾವುದೂ ಇಲ್ಲ. ಸೊ ಈ ಥರದ್ದು ವೆಹಿಕಲ್ಸಲ್ಲೇ ಪಿಕ್ ಮಾಡಿರ್ತಾರೆ ನೋಡ್ಬೋದು. ಬಟ್ ಇಲ್ಲಿ ಎಲ್ಲ ಸೀಟ್ಸ್ಗೂ ಸೀಟ್ ಬೆಲ್ಟ್ ಕಂಪಲ್ಸರಿ, ಸೀಟ್ ಬೆಲ್ಟ್ ಹಾಕ್ಸಿ ಕೂಡಿಸಿದ್ದಾರೆ.
ಬರ್ರಿ ಈಗ ನಮ್ಮ ಹೋಟೆಲ್ ವಿ ಲೆವೆಂಡರ್ಗೆ ಪ್ರಯಾಣ ಬೆಳೆಸೋಣ. ಎಸ್ ಹೋಗೋಣ. ವಿ ಲೆವೆಂಡರ್ ಇದೆ ನೋಡ್ರಿ. ಸೊ ಹೋಟೆಲ್ ವಿ ಲೆವೆಂಡರಿಂದ ಏನು ಚಾಂಗಿ ಏರ್ಪೋರ್ಟ್ ಹೋಗ್ತಾ ಇದ್ದೀವಿ. ಅಲ್ಲಿ ವಾಟರ್ಫಾಲ್ ಮಿಸ್ ಆಗಿತ್ತಲ್ಲ ಟೈಮಿಗೆ, ಸೊ ಈಗ ನಮ್ಗೆ ಸ್ವಲ್ಪ ಫ್ರೀ ಟೈಮ್ ಇತ್ತು, ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಬಟ್ ಅದು MRT ಸ್ಟೇಷನ್ಸ್ ಅಂದರೆ ಟ್ರೈನಲ್ಲಿ ಹೋಗ್ಬೇಕಾಗಿತ್ತು. ಸೊ ಹೆಂಗೆ ಹೋಗಬೇಕು ಏನು ಅಂತ ಕೇಳಿದೆ. ಸೊ ಮೆಕ್ಡೊನಾಲ್ಡ್ಸ್ ಅಂತ ಅಂದರು ಅಲ್ಲಿ. ಅಂದರೆ ಇಲ್ಲೇ ಮೆಕ್ಡೊನಾಲ್ಡ್ಸ್ ಹತ್ರ ಕೆಳಗಡೆ ಒಂದು ಇದಿದೆ ಅಂತ ಹೇಳಿದರು. ನೀವು ಕಷ್ಟಪಟ್ಟು ಅರ್ಥ ಮಾಡಿಕೊಂಡೆ. ಇಲ್ಲ ಮೆಕ್ಡೊನಾಲ್ಡ್ಸ್ ಎಲ್ಲಿದೆ ನೋಡಿ ಹೋಗೋಣ ಬರ್ರಿ. ಇಲ್ಲಿ ನೋಡಿ ICA ಸರ್ವಿಸ್ ಸೆಂಟರ್, ಬರ್ಗರ್ ಕಿಂಗ್ ಅದು ICA ಸರ್ವಿಸ್ ಸೆಂಟರ್ ಅದು. ಅಂದರೆ ಸಿಂಗಾಪುರಿಂದು ನಮ್ಮದು ವೀಸಾಸ್ ಎಲ್ಲ ಪ್ರೊಸೆಸ್ ಆಗಿದ್ದು ಅಥವಾ ಸಿಂಗಾಪುರ್ ಅರೈವಲ್ ಕಾರ್ಡ್ ಎಲ್ಲ ಸೈಡಿ ಬಾ ಇಲ್ಲಿ ಹೋಗಂಗಿಲ್ಲ ಪೆಡೆಸ್ಟ್ರಿಯನ್ಸ್ ಚಿನ್ನಿ ಹೆಂಗೆ ಬೇಕಂದ್ರೆ ಮೋಸ್ಟ್ಲಿ. ಎಲ್ಲಿದೆ ನೋಡಿ ಮೆಕ್ಡೊನಾಲ್ಡ್ಸ್? ಹಾಂ ಇಲ್ಲ ಮೆಕ್ಡೊನಾಲ್ಡ್ಸ್ ಹತ್ರ ಎಸ್ಕಲೇಟರ್ ಇಲ್ಲೇ ಬಾ. ಡೇಟ್ ಆಫ್ ಮಾಡ್ತಾರೆ. MRT ಅಂದರೆ ಮಾಸ್ ರ್ಯಾಪಿಡ್ ಟ್ರಾನ್ಸ್ಪೋರ್ಟ್ ಅಂತ, MRT ಅಂತ ಹೇಳ್ತಾರೆ, ಮಾಸ್ ರ್ಯಾಪಿಡ್ ಟ್ರಾನ್ಸ್ಪೋರ್ಟ್. ಸೊ ಅದು ಬಂದು ಇಲ್ಲಿ ಮೆಟ್ರೋ ಕೈಂಡ್ ಆಫ್ ಇರ್ಬೋದು ಅನಿಸುತ್ತೆ. ಮೆಟ್ರೋ ನಾವೇನು ಬೆಂಗಳೂರಲ್ಲಿ ಮಾಡ್ತಿಲ್ಲ ಆ ಥರದ್ದು ಇರ್ಬೋದು ಅನಿಸುತ್ತೆ. ಹೋಗೋಣ ಬರ್ರಿ ನೋಡೋಣ ಹೇಗಿದೆ ಅಂತ. ನಾವು ಸ್ಕೈ ಟ್ರೈನಲ್ಲಿ ಬಂದಿದ್ವಲ್ಲ, ಸೊ ಈಗ MRTಯಿಂದ ಡೈರೆಕ್ಟ್ ನಮ್ಮ ಹೋಟೆಲ್ ಲೆವೆಂಡರ್ ಹತ್ರ ಇರ್ತಕ್ಕಂಥ ಲೆವೆಂಡರ್ ಇರ್ತಕ್ಕಂಥ MRTಯಿಂದ ಡೈರೆಕ್ಟಾಗಿ ನಾವು ಚಾಂಗಿ ಏರ್ಪೋರ್ಟಿಗೆ ಬಂದ್ವಿ. ಸೊ ಇದಕ್ಕೋಸ್ಕರ ಅಂದರೆ ಜವೆಲ್ ನೋಡೋಕ್ಕೋಸ್ಕರ. ಸೊ ವಾಟರ್ಫಾಲು ಈಗ 10ಗೆ ಸ್ಟಾರ್ಟ್ ಆಗಿರುತ್ತೆ. ಆವಾಗ ನಾವು ಬೆಳಗ್ಗೆ ಮಿಸ್ ಮಾಡ್ಕೊಂಡಿದ್ವಿ. ಸೊ ಅದು ನೋಡ್ಕೊಂಡು ಹೋಗಲೇಬೇಕು ಅಂತ ಒಂದು ಏನು ಒಮ್ಮತ ಒಪ್ಪಿಗೆಯಿಂದ ಬಂದು ನಾವು ಬರ್ತಿದ್ದೀವಿ. ಹೋಗ್ತಿದ್ದೀವಿ ಈಗ. ಅಲ್ಲಿಗೆ ಹೋಗಿ ವಾಟರ್ಫಾಲ್, ಬ್ಯೂಟಿಫುಲ್ ವಾಟರ್ಫಾಲ್, ಇಂಡೋರ್ ವಾಟರ್ಫಾಲ್, ಒನ್ ಆಫ್ ದ ಲಾರ್ಜೆಸ್ಟ್ ಇಂಡೋರ್ ವಾಟರ್ಫಾಲ್ ಅಂತದ್ದು. ಬರ್ರಿ ತೋರಿಸ್ತೀನಿ. ಜುವೆಲ್ಗೆ ನಾವೀಗ ಹೋಗುವ. ಛಡ ನೋಡಿ ಅಲ್ಲಿ ಕಾಣಿಸ್ತಿದೆ ನಮಗೆ ವಾಟರ್ಫಾಲ್. ಈಗ ಹೆಂಗೈತಿ? ಸಿಂಪ್ಲಿ ಅಮೇಝಿಂಗ್. ನೋಡಿ ಬರ್ರಿ, ವೆದರ್ ಕೂಡ ಸಖತ್ತಾಗಿದೆ. ಬೆಳಗ್ಗೆ ಬಂದಾಗ ಸ್ವಲ್ಪ ಇಲ್ಲಿ ಏರ್ ಕಂಡೀಷನ್ ಆನ್ ಮಾಡಿರಲಿಲ್ಲ, ಈ ಏರ್ ಕಂಡೀಷನ್ ಎಲ್ಲ ಆನ್ ಮಾಡಿದ್ದಾರೆ. ಸಖತ್ತಾಗಿದೆ ನೋಡೋಕ್ಕೆ. ಇದು ಫುಲ್ ಬ್ಯುಸಿ ಇದೆ, ಪೂರ್ತಿ ಬ್ಯುಸಿಯೆಸ್ಟ್ ಏರಿಯಾ. ತೋರಿಸ್ಲಾ ನಿಮಗೆ? ಸೂಪರ್ ಆಗಿದೆ. ಇಲ್ಲಿ ಕಂಪ್ಲೀಟ್ಲಿ ಮೇಲ್ಗಡೆ ಇರ್ತಕ್ಕಂಥದ್ದೆಲ್ಲ ಸನ್ಲೈಟಿಗೆ ಗ್ಲಾಸ್ ಇದೆ. ಸೊ ತುಂಬ ಸೆಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಇದನ್ನು ಮೇಂಟೈನ್ ಮಾಡಲಿಕ್ಕೆ ಎಲ್ಲ ಕಡೆಗೂ ನಮಗೆ ಸ್ಪ್ರಿಂಕ್ಲರ್ಸ್ ಮೋಸ್ಟ್ಲಿ ಸ್ಪ್ರೇ ಇದೆ. ಕಂಪ್ಲೀಟ್ ಎಲ್ಲ ಕಡೆಗೂ ಮೇಂಟೈನ್ ಟೆಂಪ್ರೇಚರ್ ಕಂಟ್ರೋಲ್ ಆಗಲಿ ಅಂತ ಹೇಳ್ಬಿಟ್ಟು. ವ್ಯೂ ಅಲ್ಲಿಂದ ನೋಡಿದ್ವಿ, ಕೆಳಗಡೆಯಿಂದ ಹೋಗಿ ವ್ಯೂ ನೋಡೋಣ ಅಂತ ಹೋಗ್ತಿದ್ದೀವಿ. ನೋಡಿ ಹೆಂಗೈತೆ ಬೃಂದ? ಹೆಂಗೈತೆ? ಸೂಪರ್. ಅಪ್ಪ ಜೋರಿಗೆ ಮಾಡು. ನೋಡಿದ್ರಲ್ಲಪ್ಪ ಬಿಡು ಸಮಾಧಾನ. ಈ ಥರ ನೋಡಿದ್ವಿ ಸಮಾಧಾನ ಆಯ್ತು ಅನ್ನಕತ್ತಾಳ. ಈಗ ವಾಪಸ್ ಹೋದ್ರೆ ನೋಡಿದ. ಸೊ ಈಗ ಚಾಂಗಿ ಏರ್ಪೋರ್ಟಿಂದು ಸಮಾಧಾನ ಆಯ್ತು. ಆ್ಯಕ್ಚುಲಿ ಇನ್ನೊಂದು ಬಟರ್ಫ್ಲೈ ಗಾರ್ಡನ್ ಅಂತಂದು ಇದೆ, ಅದೇನು ಆಗುತ್ತೆ ಅದು. ಪ್ಲಸ್ ಅದು ಟರ್ಮಿನಲ್ 2ನಲ್ಲಿ ಅಲ್ಲ, ಆ ಟರ್ಮಿನಲ್ 2ನಲ್ಲಿ ಇಮಿಗ್ರೇಷನ್ ಆದಮೇಲೆ ಒಳಗಡೆ ಇದೆ. ಸೊ ಡಿಪಾರ್ಚರ್ ಟರ್ಮಿನಲ್ 3ನಲ್ಲಿ ಇರ್ಬೇಕೇನೋ ಮೋಸ್ಟ್ಲಿ. ಸೊ ಹಾಗಾಗಿ ನಮಗೆ ಸಿಗೋದಿಲ್ಲ ಅದು ಮೋಸ್ಟ್ ಪ್ರಾಬ್ಲಿ. ನಮ್ಮ ನೆಕ್ಸ್ಟ್ ಫ್ಲೈಟ್ ಕೂಡ ಟರ್ಮಿನಲ್ 1ಇಂದ ಇದೆ. ಬಟರ್ಫ್ಲೈ ಗಾರ್ಡನ್ ನೋಡ್ಲಿಕ್ಕೆ ಆಗೋದಿಲ್ಲ ಅಷ್ಟೇ ಮೋಸ್ಟ್ಲಿ ಹೋಗಲಿ. ಈ ನೀರು ಎಲ್ಲೋಗುತ್ತೆ ನೆಕ್ಸ್ಟ್? ಇಲ್ಲ ಸಿಂಟೆಕ್ಸಿಗೆ ಏರ್ಸಿರ್ತಾರೆ ಅನ್ಸುತ್ತೆ ಮೋಸ್ಟ್ಲಿ. ವಾಪಸ್ ಸಿಂಟೆಕ್ಸಿಗೆ ಎಲ್ಲಿಂದ ಬರೋದು? ಮಳೆ ಬರೋಗುತ್ತೆ ನೋಡೋದು. ಆ್ಯಕ್ಚುಲಿ ಅದೇ ಅಂದರೆ ಮಿಕ್ಸ್ಡ್ ವೆಜ್ ರೈಸ್ ಅಂತ ಅಲ್ಲಿಗೆ ಬಂದಿರೋದು.
ಏನಿಲ್ಲ ವೈಟ್ ರೈಸ್ ಮಿಕ್ಸ್ಡ್ ವೆಜ್ ರೈಸ್ ನಾವೇನೋ ವೆಜ್ ಫ್ರೈಡ್ ರೈಸ್ ಥರ ಕೊಡ್ತಾರೆ ಅಂದ್ಕೊಂಡ್ವಿ. ವೈಟ್ ರೈಸಿಗೆ ನಮ್ಗೆ ಯಾವ ಬೇಕು ವೆಜಿಟೇಬಲ್ಸ್ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ. ಸೊ ವೈಟ್ ರೈಸ್ ಇರುತ್ತೆ. ಇವೆಲ್ಲ ಟಾಪಿಂಗ್ಸ್ ನಾವು ಹೆಂಗೈತ ಇವೆಲ್ಲ ಟಾಪಿಂಗ್ಸ್ ನಾವು ಇದಕ್ಕೆ $1, ಇದಕ್ಕೆ $1, ಇದಕ್ಕೆ 90 ಸೆಂಟ್ಸು ಒಟ್ಟು ಈ ಥರ ವೈಟ್ ರೈಸಿಗೆ ಇಷ್ಟೆಲ್ಲ ಕೊಡ್ತಾರೆ. ಆಲ್ಮೋಸ್ಟ್ $9 ಆಯ್ತಿದೆ ಇಷ್ಟಕ್ಕೂ ಎರಡಕ್ಕೂ ಸೇರಿ. $9 ಸಿಂಗಾಪುರ್ ಪೇ ಮಾಡಿ ಇದನ್ನು ವೈಟ್ ರೈಸ್ ನಾವು ಮನೇಲಿ ಒದ್ದಾಡ್ತೀವಿ ಇದನ್ನು ತಿನ್ನೋಕ್ಕೆ. ಇಲ್ಲಿ ಬಂದು ಇಷ್ಟು ಎಕ್ಸ್ಟ್ರಾ ದುಡ್ಡು ಕೊಟ್ಟು ತಿಂತೀವಿ ಇದನ್ನು. ಹೆಂಗಿದೆ? ವೆರಿ ಸೂಪರ್. ಭಾಳ ಮಸ್ತ್. ಯು ಶುಡ್ ಕಮ್ ಆ್ಯಂಡ್ ಟ್ರೈ. ಸ್ಕೈ ಪಾರ್ಕ್ ಅಬ್ಸರ್ವೇಷನ್ ಡೆಕ್ಕಿಗೆ ಹೋಗ್ತಾ ಇದ್ದೀವಿ. ಸೊ ಟಿಕೆಟ್ ಅದೇನು ಲೈಟ್ನಿಂಗಿಂದ ಸ್ವಲ್ಪ ಡಿಲೇ ಆಗಿತ್ತಲ್ಲ, ಸ್ಟಾರ್ಟ್ ಆಗ್ತಿದೆ ಮತ್ತೆ. ವಿ ಆರ್ ಎಂಟರಿಂಗ್. ನೋಡ್ತಾ ಇದ್ದಾರೆ ರೆಡಿ ಪೂರ್ತಿ ಸಿಂಗಾಪುರ್ 56th ಫ್ಲೋರಲ್ಲಿ ಇರ್ತಕ್ಕಂಥ ಅಬ್ಸರ್ವೇಷನ್ ಡೆಕ್ ಇದು. 56th ಫ್ಲೋರಿಗೆ ನಮ್ಮ ಬಿಲ್ಡಿಂಗಲ್ಲಿ ಕರ್ಕೊಂಡು ಬರ್ತಾರೆ. ಸೊ ನೀವು ಹೊರಗಡೆಯಿಂದ ಈ ಬಿಲ್ಡಿಂಗ್ ನೋಡಿರ್ತೀರ ಮೋಸ್ಟ್ ಪ್ರಾಬಬ್ಲಿ ಎಲ್ಲ ಇದರಲ್ಲಿ ಕೂಡ. ಆ ಇದರಲ್ಲಿ ಬರುವಂಥ ಅಬ್ಸರ್ವೇಷನ್ ಡೆಕ್, ಕಂಪ್ಲೀಟ್ ಅಬ್ಸರ್ವೇಷನ್ ಡೆಕ್ ನೋಡ್ರಿ ಇದು. ಸ್ಕೈ ಪಾರ್ಕ್ ಅಬ್ಸರ್ವೇಷನ್ ಡೆಕ್ ಅಟ್ ಸಿಂಗಾಪುರ್. ಬ್ಯೂಟಿಫುಲ್ ಆಗಿದೆ, ಕಂಪ್ಲೀಟ್ ಬ್ಯೂಟಿಫುಲ್ ಡಿಸೈನ್ಸ್ ಇದೆ ಕಂಪ್ಲೀಟ್. ಅಲ್ಲೊಂದು ನೋಡ್ಬೋದು ನೀವು, ಒಂದು ಜೈಂಟ್ ವೀಲ್ ಕೂಡ ಕಾಣಿಸ್ತಾ ಇದೆ. ನಾವು ಬೆಳಗ್ಗೆ ಇದೇ ರೂಟಿಂದ ಅಲ್ಲಿ ಮೋಸ್ಟ್ ಪ್ರಾಬಬ್ಲಿ ಅಲ್ಲೆಲ್ಲ ಏರ್ಪೋರ್ಟ್ ಬರುತ್ತೆ. ಇದೇ ವೇನಲ್ಲೇ ಈ ರೀತಿ ಬಂದಿದ್ವಿ, ಯಾಕಂದರೆ ಅಲ್ಲಿ ಬ್ರಿಡ್ಜ್ ಮೇಲ್ಗಡೆಯಿಂದ ನಾವು ಈ ಬಿಲ್ಡಿಂಗು, ಈಗ ನಾವು ಇರ್ತಕ್ಕಂಥ ಬಿಲ್ಡಿಂಗು ಪ್ಲಸ್ ಜೈಂಟ್ ವೀಲ್ನ ನೋಡಿದ್ವಿ ಪೂರ್ತಿ. ನೋಡ್ಬೋದು ಕಂಪ್ಲೀಟ್ ಎಷ್ಟು ಶಿಪ್ಸ್ ಕಾಣಿಸ್ತಾ ಇದೆ ನೋಡ್ಬೋದು. ಆ ಎದ್ರದ್ದು ಏನೂ ಗೊತ್ತಿಲ್ಲ, ಕಂಪ್ಲೀಟ್ಲಿ ಎಲ್ಲ ಶಿಪ್ಸ್ ಕಂಪ್ಲೀಟ್ ತುಂಬ ಇದೆ ಬಿಲ್ಡಿಂಗ್. ಅಲ್ಲೇ ಸ್ಕೈ ಡೆಕ್ ನಾವು ಅದು ಮುಂದ್ಗಡೆ ಅಲ್ಲೇ ನಿಂತೆಲ್ಲ ನಾವು ಅಲ್ಲಿಂದನೇ ಈ ಬಿಲ್ಡಿಂಗ್ನೆಲ್ಲ ನಿಮಗೆ ತೋರಿಸಿದ್ನಲ್ಲ ಕಂಪ್ಲೀಟ್ ಪೂರ್ತಿ ಅಬ್ಸರ್ವೇಷನ್ ಡೆಕ್ಕಿಂದನೇ ಪೂರ್ತಿ ನೋಡಿದ್ದು. ಬರ್ರಿ ಅಲ್ಲಿ ಸ್ಕೈ ವಾಕ್ ಐತೆ ನೋಡಿ, ಚೆನ್ನಾಗಿದೆ. ಕ್ರೌಡ್ ಅಂತೂ ಫುಲ್ ತುಂಬಿದೆ. ಅದೇ ಅಬ್ಸರ್ವೇಟ್ರಿ ನೋಡಿ, ಅಲ್ಲಿಂದ ಈಗ ಏನು ನೋಡ್ಬೋಲ್ಲ ನಮ್ದು ಎಕ್ಸಿಟ್ ಪಾಯಿಂಟ್. ಸ್ಕೈ ವಾಕ್ಗಿಂತ ಕೆಳಗಡೆ ಚೆನ್ನಾಗಿ ಅನ್ಸುತ್ತೆ ನೋಡಿ. ಲೈಟ್ ಶೋ, ಅದೇ ಲೈಟ್ ಶೋಗೆಲ್ಲ ಕಂಪ್ಲೀಟ್ ಸೀಟಿಂಗ್ ಕೂತ್ಕೊಂಡಿದ್ದಾರೆ ನೋಡ್ರಿ. ಇವತ್ತಿಂದ ಹೆಂಗಿತ್ತು ದಿನ, ಡೇ ಹೆಂಗಿತ್ತು? ಸಿಡ್ದಿಂಗ್ ಫುಲ್ ಇವತ್ತು ಫುಲ್ ಸುಸ್ತಾಗಿದ್ದಾರೆ, ಇಬ್ಬರು ಸುಸ್ತಾಗಿವಿ. ಏನಂದರೆ ನಿನ್ನೆ ಜರ್ನಿ ಫುಲ್ ಆಗಿತ್ತಲ್ಲ, ನೈಟ್ ಸರಿ ನಿದ್ದಾಗಲಿ. ಬಟ್ ಇವತ್ತು ಫುಲ್ ಹೆವಿ ಸೈಟ್ ಸೀಯಿಂಗ್ ಅದು ಇದೆಲ್ಲ ಆಯಿತು. ಮುಗಿಸ್ಕೊಂಡು ಈಗ 8:45ಗೆ ನಮ್ಮ ಹೋಟ್ಲಿಗೆ ಡ್ರಾಪ್ ಮಾಡಿದ್ರು. ಹೋಗಿ ಒಂದು ಸ್ವಲ್ಪ ರೂಮ್ ಹೋಗಿ ಫ್ರೆಶ್ ಆಗಿ ಊಟಕ್ಕೆ ಹೋಗೋಣ ಅಂತ ಹೊರಗಡೆ ಬಂದ್ವಿ. ನಾವು ಗೂಗಲ್ ಮ್ಯಾಪ್ಸಲ್ಲಿ ಯಾವುದೋ ಒಂದು ಹಾಕಿದ್ದೀವಿ, ಒಂದು 10 ಮಿನಿಟ್ಸ್ ವಾಕ್ ಇದೆ ನೋಡಿ. ವಾಕಿಂಗ್ಸಲ್ಲಿ ಮಾಡ್ಕೊಂಡು ಹೋಗಿ ನೋಡೋಣ ಹೆಂಗಿರುತ್ತೆ. ಹೋಟೆಲ್ ಬಾಕ್ಸ್ನಲ್ಲಿ ನಾವು ಅದು ಕೆಳಗಡೆ ಒಂದು ರೆಸ್ಟೋರೆಂಟ್ ಇತ್ತು, ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಅವೈಲೇಬಲ್ ಅಂತ. ಸೊ ಅಲ್ಲಿ ಹೋಗಿ ವೆಜಿಟೇರಿಯನ್ ನೋಡ್ಕೊಂಡು ಹೋದಾಗ ಅಲ್ಲಿ ಸಿಕ್ತು ಅಂತ ಅಲ್ಲಿ ಊಟ ಮಾಡೋದಕ್ಕೆ ಹೋದ್ವಿ. ಒಂದು ಪ್ಲೇನ್ ನಾನ್, ಒಂದು ಚೀಸ್ ನಾನ್ ಪ್ಲಸ್ ಕಡಾಯಿ ಪನ್ನೀರ್, ಆಮೇಲೆ ಒಂದು ವೆಜ್ ಫ್ರೈಡ್ ರೈಸ್, ಇದಿಷ್ಟು ತೊಗೊಂಡ್ವಿ. ಇದನ್ನ ತೊಗೊಂಡು ಊಟ ಮಾಡಿ ಬಂದ್ವಿ. ಸಫಿಷಿಯೆಂಟಾಗಿ ಚೆನ್ನಾಗಿತ್ತು. ಎರಡು ಟೇಸ್ಟ್ ವೈಸ್ ಎರಡು ಚೆನ್ನಾಗಿತ್ತು. ಎಗ್ ಫ್ರೈಡ್ ರೈಸು ಚೆನ್ನಾಗಿತ್ತು, ಪ್ಲಸ್ ಕಡಾಯಿ ಪನ್ನೀರ್ ಮತ್ತು ಚೀಸ್ ನಾನು ಪ್ಲೇನ್ ನಾನು ಎರಡು ಚೆನ್ನಾಗಿತ್ತು. ಸೊ ನೋಡ್ತಿರ್ಬೋದು ನೀವು, $29.5 ಸಿಂಗಾಪುರ್ ಡಾಲರ್ಸ್ ಎರಡು ಸೇರಿ
ಸೊ 29.10 ಎಷ್ಟಾಗುತ್ತೆ ಅರೌಂಡ್ $30 ಅಂದ್ಕೊಂಡ್ರು ಒಂದೊಂದು 30 × 74 ಅಥವಾ 75 ಚೇಂಜ್ ಅಂದ್ಕೊಂಡು 2250. ಸೊ ಪರ್ ಪರ್ಸನ್ ನನಗೆ ಅರೌಂಡ್ 1100 ಬೀಳುತ್ತೆ ಇಲ್ಲಿ ನಮ್ಮ ಇಂಡಿಯನ್ ಇದ್ರ ಪ್ರಕಾರ 1100 ರೂಪೀಸ್ ಒಂದು ಮೀಲ್ಗೆ ಒಬ್ಬರಿಗೆ. ಸೊ ಈ ಬೇಸಿಸ್ ಮೇಲ್ಗಡೆ ನೀವು ಕ್ಯಾಲ್ಕುಲೇಷನ್ ಮಾಡಿಕೊಂಡು ನೀವು ಏನಾದರೂ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸೋದಿತ್ತು ಅಂದರೆ ಬೆಂಗಳೂರಲ್ಲಾಗಿರ್ಬೋದು, ಥಾಮಸ್ ಕುಕ್ ಅಥವಾ ಓರಿಯೆಂಟ್ ಎಕ್ಸ್ಚೇಂಜ್, ತುಂಬ ಫಾರೆಕ್ಸ್ ಎಕ್ಸ್ಚೇಂಜಲ್ಲಿ ನೀವು ಇದು ಮಾಡಿಕೊಂಡು ಕರೆನ್ಸಿ ಕ್ಯಾಶ್ ಇಟ್ಕೊಂಡ್ಬರ್ರಿ. ಎನಿಹೌ ನಿಮ್ಮ ಹತ್ರ ಫೋರೆಕ್ಸ್ ಕಾರ್ಡ್ ಇದ್ರೂ ಇಶ್ಯೂ ಇಲ್ಲ. ನಾನು ಫೋರೆಕ್ಸ್ ಕಾರ್ಡ್ ಕೂಡ ತೊಗೊಂಬಂದಿದ್ದೀನಿ. ಕ್ಯಾಶ್ ತಂದಿರೋದ್ರೆ ಫಸ್ಟ್ ಕ್ಯಾಶ್ ಬಳಸ್ಬಿಡೋಣ ಅಂತ, ಅಥವಾ ಸ್ವಲ್ಪ ಮಟ್ಟಿಗೆ ಕ್ಯಾಶ್ ಬಳಸಿ ಇನ್ನೊಂದು ಅರ್ಧ ಮಟ್ಟಿಗೆ ಕಾರ್ಡು ಬಳಸಿದರೆ ಸೊ ಹೋಗಬೇಕಾದ್ರೆ ಒಂದು ಸ್ವಲ್ಪ ಅರ್ಧ ಎಂಡ್ವರೆಗೂ ನಿಮಗೆ ಕ್ಯಾಶ್ ಒಂದು ಅರ್ಧ ಇರಲಿ, ಒಂದು ಸ್ವಲ್ಪ ಫೋರೆಕ್ಸ್ ಕಾರ್ಡಲ್ಲಿ ಕೂಡ ಇರಬೇಕು. ಫೋರೆಕ್ಸಲ್ಲೂ ಈಗ ನಿಮಗೆ ಡೆಬಿಟ್ ಕಾರ್ಡ್ ಸಿಗುತ್ತೆ, ಪ್ಲಸ್ ಅದನ್ನ ಲೋಡ್ ಮಾಡಬೇಕಾಗುತ್ತೆ ನೀವು. ಮತ್ತು ಕ್ರೆಡಿಟ್ ಕಾರ್ಡ್ ಸಿಗುತ್ತೆ ನೀವು ಆಮೇಲೆ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಬೆಟರ್ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಅದನ್ನು ತೊಗೊಂಡು ಬಂದು ಎಂಜಾಯ್ ಮಾಡಿ ಸಿಂಗಾಪುರ್. ಗುಡ್ ಮಾರ್ನಿಂಗ್, ವೆಲ್ಕಮ್ ಫಾರ್ ದ ಡೇ 2. ನಾವೀಗ ಸಿಂಗಾಪುರ್ ಹೋಟೆಲ್ ವಿ ಲೆವೆಂಡರ್ ಪಿಕಪ್ ಪಾಯಿಂಟ್ ಹತ್ರ ವೆಯ್ಟ್ ಮಾಡ್ತಾ ನಿಂತಿದ್ದೀವಿ. ನಮ್ಮದು ವೆಹಿಕಲ್ ಬರುತ್ತೀಗ, ವೆಹಿಕಲ್ಗೋಸ್ಕರ ವೇಟಿಂಗ್. ಇಲ್ಲಿ ಪ್ರಾಪರ್ ಟೈಮಿಂಗ್ಸ್ ಇದು ಇರುತ್ತೆ, ಏನೋ ಪಿಕಪ್ ಪಾಯಿಂಟ್ಸ್ಗೆಲ್ಲ ಪ್ರಾಪರ್ ಟೈಮಿಂಗ್ಸ್ ಕೊಟ್ಟಿರ್ತಾರೆ. ಎಕ್ಸಾಕ್ಟ್ಲಿ ನಾವು ಬೇಕಾದ್ರೆ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಮುಂಚೆನೇ ಬಂದು ನಿಲ್ಲಬೇಕಾಗುತ್ತೆ ಅಲ್ಲಿ. ಸೊ ಇಲ್ಲಾಂತ ಏನಾಗುತ್ತೆ, ಈ ಸಿಂಗಾಪುರಲ್ಲಿ ವೆರಿ ಎಕ್ಸ್ಪೆನ್ಸಿವ್ ಕಂಟ್ರಿ. ಇಲ್ಲಿ ಶೇರ್ಡ್ ಇನ್ ಇದು ಇರುತ್ತೆ, ಆಲ್ಮೋಸ್ಟ್ ಎಲ್ಲ ಟ್ರಾವೆಲ್ಸ್ ಕೂಡ ಯೂಶಲಿ ಪ್ರೈವೇಟ್ಗಿಂತ ಶೇರ್ಡ್ ಟಿಫನ್ ಬುಕ್ ಮಾಡಿರ್ತಾರೆ. ಸೊ ಒಬ್ಬರಿಂದ ಇನ್ನೊಬ್ರಿಗೆ ಡಿಲೇ ಆಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲರೂ ಆನ್ ಟೈಮ್ ಆಗಿ ಪ್ರಿಫರಬ್ಲಿ ಒಂದು 10 to 15 ಮಿನಿಟ್ಸ್ ಮುಂಚೆನೇ ಬಂದು ನಮ್ಮ ಪಿಕಪ್ ಪಾಯಿಂಟ್ ಹತ್ರ ನಿಂತಿರ್ತಾರೆ. ಸೊ ನಾವು ಕೂಡ ಬಂದಿದ್ದೀವಿ 15 ಮಿನಿಟ್ಸ್ ಮುಂಚೆನೇ. ಮೋಸ್ಟ್ ಪ್ರಾಬಬ್ಲಿ ವೆಹಿಕಲ್ ಬಂತು ಅನಿಸುತ್ತೆ. ನಮ್ಮದು ಒಂದಲ್ಲ ಅದು ವೆಹಿಕಲ್. ಬೇರೆ ವೆಹಿಕಲ್ ನಂಬರ್ಸ್ಗಳು ನಮಗೆ ವಾಟ್ಸಪ್ಪಲ್ಲಿ ಇನ್ನೊಂದೇನಿರುತ್ತೆ, ಕಂಪ್ಲೀಟ್ಲಿ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿರ್ತಾರೆ. ಅಟ್ ಎನಿ ಪಾಯಿಂಟ್ ನಮಗೆ ಹಗಲೊತ್ತಲ್ಲಿ ರಾತ್ರಿ ಮಿಡ್ ನೈಟ್ ಏನೇ ಪ್ರಾಬ್ಲಮ್ ಆದರೂ ಕೂಡ ಒಂದು ಸಣ್ಣ ಮೆಸೇಜ್ ಹಾಕಿದ್ರು ಸಾಕು, ತಕ್ಷಣ ಇಮಿಡಿಯೇಟ್ಲಿ ವಿತಿನ್ 2 ಮಿನಿಟ್ಸ್ ನಮಗೆ 100% ರಿಪ್ಲೈ ಬರುತ್ತೆ. ಅಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಆ ಗ್ರೂಪಲ್ಲಿ. ಸೊ ನಾವು ಬಂದ ತಕ್ಷಣ, ನಾವು ರೆಡಿ ಆದ ತಕ್ಷಣ ಒಂದೊಂದು ಸಲ ನಾವು ಗ್ರೂಪಲ್ಲಿ ಹಾಕಿರ್ತೀವಿ, ಅಥವಾ ಅವ್ರು ಕ್ಯಾಪ್ಟನ್ ಬೇಗ ಬಂದಿದ್ದು ಒಂದು ಅದನ್ನು ಅಪ್ಡೇಟ್ ಮಾಡಿರ್ತಾರೆ. ಇದನ್ನೆಲ್ಲ ನಾವು ಸೊ ಹಾಗಾಗಿ ಇಂಟರ್ನೆಟ್ನ ಪೂರ್ತಿ ಆ್ಯಕ್ಟಿವ್ ಆಗಿ ಇಟ್ಕೊಂಡಿರಬೇಕು. ನಾವು ಇಲ್ಲಿ ಕೆಲವೊಂದು ಸಲ ಏನು ಮಾಡಿರ್ತೀವಿ, ಹೋಟೆಲಲ್ಲಿ ವೈಫೈ ಕನೆಕ್ಟ್ ಮಾಡಿರ್ತೀವಿ. ಸೊ ರೂಮಿಂದ ವೈಫೈ ಇರುತ್ತೆ, ಕೆಳಗಡೆ ಬಂದಾಗ ವೈಫೈ ಕಟ್ ಆಗಿರುತ್ತೆ. ಸೊ ನಮ್ಗೆ ಅದು ಇಲ್ಲಿ ಬಂದಾಗ ನಮ್ಗೆ ಅದು ಗಮನ ಇರೋಲ್ಲ, ನಾವು ಬ್ಯುಸಿ ಇರ್ತೀವಿ, ಬಟ್ ಮೆಸೇಜ್ ಬಂದಿರೋದು ಕೂಡ ಗೊತ್ತಾಗಲ್ಲ. ಸೊ ಇಂಟರ್ನ್ಯಾಷನಲ್ ರೂಮಿಂಗ್ ಆ್ಯಕ್ಟಿವೇಟ್ ಮಾಡಿಕೊಂಡು ನಿಮ್ಮದು ಇಂಟರ್ನೆಟ್ನ ಆ್ಯಕ್ಟಿವೇಟ್ ಮಾಡಿ ಇಟ್ಕೊಂಡ್ರಿ. ನಮ್ಮದು ವೆಹಿಕಲ್ ಬಂತು ಅನಿಸುತ್ತೆ, PC7915S. Arvind Javli. Yeah, Arvind Javli. Okay, Kakam. Only two? One more family. One more family is coming? No, yeah, that's it. That's it, okay. Kakam, take a photo. Yeah. Okay, thank you. Thank you. Okay, come. ಎಲ್ಲಿ ಮುಂದೆ ಕುಂದ್ರಣ ಫಸ್ಟ್ ಸೀಟಲ್ಲಿ. ಇದು ಫಸ್ಟ್ ಸೀಟ್ಗೆ ಕೂಡ ಅಂದರೆ ಇವತ್ತು ಸಿಟಿ ಟೂರ್ ಇರೋದ್ರಿಂದ ಫಸ್ಟ್ ಸೀಟ್ ವಿಲ್ ಗೋ ಫಾರ್ ಸಿಟಿ ಟೂರ್. ಹೌ ಟುಡೇ ಸಿಟಿ ಟೂರ್? No. Later I send you all to big bus. Okay. Okay? Okay. Later, so one more family. One more family, fine. All baby name. Okay. So ಹೇಳಿದ್ರು ಇದೆ AC ಕೋಚಸ್. ಗುಡ್ ಮಾರ್ನಿಂಗ್. ಇದೇ ನಮ್ಮದು AC ಕೋಚ್ ಶೇರ್ಡಿಂಗ್ ಕೋಚಸ್ ಇರುತ್ತೆ. ಸೊ ಇದರಲ್ಲಿ ಸಿಂಗಾಪುರ್ ಈ ಇನ್ನೊಂದು ಫ್ಯಾಮಿಲಿ ಇನ್ನೊಂದು ಹೋಟೆಲಿಂದ ಪಿಕಪ್ ಇರುತ್ತೆ. ಸೊ ಅದನ್ನೆಲ್ಲ ಪಿಕ್ ಮಾಡಿಕೊಂಡು ಆಲ್ಮೋಸ್ಟ್ ಕಾಮನ್ ಪಾಯಿಂಟ್ಸ್ ಏನಿರುತ್ತೆ ಎಲ್ಲ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಇದನ್ನು ಎಲ್ಲ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಫ್ರೆಂಚ್ ರೋಡ್ ಅಂತ ಕರೀತಾರೆ ಸಿಂಗಾಪುರಲ್ಲಿ. ನನಗೂ ಗೊತ್ತಿಲ್ಲ, ಅಲ್ಲಿ ಬರೆದಿರೋದು ಓದಿದ್ದೀನಿ ಅಷ್ಟೇ. ನನಗೂ ಗೊತ್ತಿಲ್ಲ. ಇಲ್ಲಿ ಇನ್ನೊಂದು ಹೋಟೆಲ್ ಸಿಂಗಾಪುರ್ ಅಂತ ಬಂದಿದ್ದೀವಿ, ಹೋಟೆಲ್ ಸಿಂಗಾಪುರ್ ಅಂತ ಇದು. ಸೊ ಇಲ್ಲೊಂದು ಫ್ಯಾಮಿಲಿ ಪಿಕಪ್ ಇದೆ ಅನಿಸುತ್ತೆ. ಸೊ ಅವ್ರನ್ನ ಪಿಕ್ ಮಾಡ್ಕೊಂಡು ಹೋಗ್ತೀನಿ ನೆಕ್ಸ್ಟ್. ಹೋಟೆಲ್ ಅಕ್ವಿನ್ ಪ್ರೆಸ್ಟೀಜ್ ಲ್ಯಾವೆಂಡರ್, ಇದನ್ನು ಮುಂಚೆ ನೋಡಿದ್ದೆ ಚಿನಿ ನಾನು. ಇದನ್ನು ಕೂಡ ನಮ್ಗೆ ಇದನ್ನು ಕಳಿಸಿದ್ರು, ಹೋಟೆಲ್ ವಿ ಲ್ಯಾವೆಂಡರ್ ಬದಲು ಅಕ್ವಿನ್ ಪ್ರೆಸ್ಟೀಜ್ ಲ್ಯಾವೆಂಡರ್ ಅಂತ ಕೊಟ್ಟಿದ್ರು. ಇದು ಚೆನ್ನಾಗಿದೆ, ಬಟ್ ಅಲ್ಟಿಮೇಟ್ಲಿ ನಮ್ಮದು ಹೋಟೆಲ್ ವಿ ಲ್ಯಾವೆಂಡರ್ ಫೈನಲ್ ಆಗಿತ್ತು, ಅದರಲ್ಲೇ ಉಳ್ಕೊಂಡಿದ್ದೆ.
ಏನೋ ಮೆಸೇಜಸ್ ಬರ್ತಿದ್ದಾವೆ ನೋಡಬೇಕು. ನೋಡಿರಿ ಏನು ಟನ್ ಮೆಸೇಜ್ ಬಂದು ನೆಟ್ ಆನ್ ಮಾಡಿ ಇಟ್ಟಿದ್ದೀನಿ. ನೆಟ್ ಆನ್ ಮಾಡಿ, ನೆಟ್ ಆಫ್ ಇಲ್ಲ ನಮ್ಮದಲ್ಲ, ಇದು ಇದ್ರದ್ದು ಬರುತ್ತೆ ಅಂತ. ಈಗ ಪಿಕಪ್ ಆಯ್ತಲ್ಲ, ಈಗ ಆಫ್ ಮಾಡಿದ್ರೆ ಏನು ಇಶ್ಯೂ ಇಲ್ಲ. ಮನೆಯಿಂದ ಮೆಸೇಜಸ್ಸು. ಮನೆಗೆ ಒಂದು ಮೆಸೇಜ್ ಹಾಕ್ಬಿಡೋಣ, ಹಾಕಿ ನಿಮಗೆ. ಮತ್ತೆ ಸಿಟಿ ಟೂರ್ಗೆ ನಾವು ಬಸ್ಸಲ್ಲಿ ಹೋಗ್ತಿದ್ದೀವಿ. ಸಿಟಿ ಟೂರ್ ಬಿಫೋರ್ ಸಿಟಿ ಟೂರ್ ಒಂದು ಮ್ಯಾಂಡೇಟರಿ ರೂಲ್ಸ್ ಇದೆ ಇಲ್ಲಿ ಸಿಂಗಾಪುರಲ್ಲಿ. ಅಂದರೆ ಕಾಜಲ್ ಹಚ್ಕೊಂಡು ರೆಡಿ ಆಗಬೇಕಂತೆ. ಸೊ ಅವನ್ನೆಲ್ಲ ಅದಕ್ಕೋಸ್ಕರ ಟೈಮ್ ಕೊಟ್ಟಿರ್ತಾರೆ. ಎಲ್ಲ ರೆಡಿ ಆದಮೇಲೆ ನಾವೆಲ್ಲ ಇಲ್ಲಿಂದ ಸಿಟಿ ಟೂರ್ ನೋಡೋಕ್ಕೆ ಕರ್ಕೊಂಡು ಹೋಗ್ತಾರೆ. ಅದು ಹಚ್ಕೊಳ್ಳಿಲ್ಲ, ರೆಡಿ ಆಗಲಿಲ್ಲ ಅಂತಂದರೆ ಕರ್ಕೊಂಡೇ ಹೋಗುತ್ತೆ. ಈ ಟೂರ್ ನಲ್ಲಿ ಇದು ಜೈಂಟ್ ವೀಲ್ ಥರ ಫೋಟೋಸ್ ಕೇಳ್ತಿದೆ, ತೊಗೋಬೋದು. ಇಲ್ಲಿ ಇದು ಮೇಂಟೆನೆನ್ಸಲ್ಲಿರೋದ್ರಿಂದ ಜೈಂಟ್ ವೀಲ್ ಬಂದಿದೆ. ಸೊ ನೆಕ್ಸ್ಟ್ ಇದು ಬಂದಾಗ ಬೇಕಾದರೆ ತೊಗೋಬೋದು. ಹೋಟೆಲ್ ವೆಲ್ಕಮ್ ಟು ಸಿಂಗಾಪುರ್ ಫ್ಲೈಓವರ್. ಇದು ಆ್ಯಕ್ಚುಲಿ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ನಮ್ಮ ಐಟನರಿನಲ್ಲಿ. ಬಟ್ ಮೇಂಟೆನೆನ್ಸ್, ಅಂಡರ್ ಮೇಂಟೆನೆನ್ಸ್ ಇರೋದ್ರಿಂದ ಸೊ ಕ್ಲೋಸ್ ಆಗಿದೆ. ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ. ಅದರಲ್ಲಿ ಇನ್ನೂ ಹೋಗಿದ್ವಿ ಅಂತಂದರೆ ಆಲ್ಮೋಸ್ಟ್ ಇಡೀ ಸಿಂಗಾಪುರ್ ಕಾಣಿಸುತ್ತೋ ಏನೋ. ತುಂಬ ಚೆನ್ನಾಗಿ ಕಾಣಿಸ್ತದೆ. ಅದ್ರ ಹಿಂದ್ಗಡೆ ನೋಡ್ಬೋದು ನೀವು, ಹಿಂದ್ಗಡೆ ಅಲ್ಲಿ ಬೇಸ್ ಆ್ಯಂಡ್ ಅದು ಸ್ಕೈ ಪಾರ್ಕ್, ಡೆಕ್ ಪಾರ್ಕ್ ಏನು ನೋಡಿದ್ವಲ್ಲ ಅದು. ಇಲ್ಲಿ ಫೋಟೋಸ್ ತೆಗೆಯೋಣ ಇಲ್ಲಿ. ಹಾಂ, ಏನು ಫೋಟೋಸ್ ತಗೊಂತೀವಿ ಬಿಡಲೆ ಅಂತೇಳಿ ನೋಡಿ ಹೆಂಗೆ ರೆಡಿಯಾಗಿ ನಿಂತಾಳೆ. ಬಾಯ್. ಹೌದು ಯಪ್ಪ, ಮಾರೆ ಟೈಮ್ ಆಗಿತ್ತು. ನೋಡಲ್ಲಿ ಅಲ್ಲಿ ನೋಡು. ಬಾ. ಸಾರಿ, ಮಟ್ಟ ಬೇಕು ಎನರ್ಜಿ, ತುಂಬ ಎನರ್ಜಿ. ಸೇವ್ ಯುವರ್ ಎನರ್ಜಿ. ಆಮ್ ದ ಎನರ್ಜಿ. ನೋಡಿ, ಇದು ಫ್ಲೈಯರ್ದು ಪ್ರಾಬಬ್ಲಿ ಆಪ್ರೇಷನಲ್ ಇಲ್ಲ ಅಂತ ಹೇಳಿದ್ದಾರೆ. ಬಂದಲ್ಲ ಈಗ, ಅದು ನಮ್ಮ ಬಸ್ಸಲ್ಲಿ ಕಾಣಿಸ್ತಿದೆ ನೋಡಿ. ಇದು ನಾವು ಬುಕ್ಕಿಂಗ್ ಮಾಡಿದ್ವಿ ಈಗ ಬೆಂಗಳೂರಿಂದ ಏನೋ ಡೆಲ್ಲಿ ಟ್ರಾವೆಲರ್ಸ್ ಅಂತ. ಅದ್ರ ಜೊತೆ ಮೋಸ್ಟ್ ಪ್ರಾಬಬ್ಲಿ ಅಲ್ಲಿ ಏಜೆಂಟ್ಸು ಇಲ್ಲಿ ನಮ್ಮ ಹೋ ಟ್ರಾವೆಲ್ DMC ಟ್ರಾವೆಲ್ ಪಾರ್ಟ್ನರ್ ಅನ್ನೋ ಜೊತೆಗೆ ಟೈಅಪ್ ಇರುತ್ತೆ ಅನಿಸುತ್ತೆ. ಸೊ ಈ ನಮ್ಮ ಹೋ DMC ಯುವರ್ ಟ್ರಾವೆಲ್ ಪಾರ್ಟ್ನರ್. ಇವಾಗ ನಮ್ಮ ಸೀಟ್ ಓದ್ಲೇ ಯಾರ ಕುಂತಾರ ನೋಡಲ್ಲಿ. ನೀವು ಕರ್ಶಿಫ್ ಹಾಕಿ ಬರ್ಬೇಕಿತ್ತಿಲ್ಲ, ಸೀಟ್ ಹೋಗ್ಬಾರ್ದು ಅಂತ. ಸಿಂಗಾಪುರಿಗೆ ಬಂದರೆ ಡಿಸೆಂಟ್ ಆಗಿದ್ದಾರೆ ಎಲ್ಲ. ನಮ್ಮ ಜಾಗ ಯಾರು ತೊಗೊಂಡಿಲ್ಲ, ನಮ್ಮ ಜಾಗ ನಮಗೆ ಬಿಟ್ಟಿದ್ದಾರೆ. ಬಟ್ ನೀವು ಹೇಳೋಕ್ಕಾಗಲ್ಲ, ಹೋಗ್ಬೇಕಾದ್ರೆ ಕರ್ಶಿಫ್ ಹಾಕಿ ಹೋಗ್ತೀನಿ ನಾನು. ಮತ್ತು ಇಲ್ಲಿ ಸಿಂಗಾಪುರ್ ಇನ್ನೊಂದು ಸಿಟಿ ಅದೇ, ಮತ್ತು ಇನ್ನೊಂದು ವ್ಯೂವಿಂದ ಅದು ಇದು ಬೇಸ್ ಆ್ಯಂಡ್ ಡೆಕ್ ಪಾರ್ಕ್, ಅದರ ವ್ಯೂ ನೋಡ್ಬೋದು ನೀವು. ಸ್ಕೈ ಸ್ಕ್ರಾಪರ್ಸ್, ಫುಲ್ ಸ್ಕೈ ಸ್ಕ್ರಾಪರ್ಸ್ ಇದೆ ಇಲ್ಲಿ. ಬಿಲ್ಡಿಂಗ್ಸು, ಬ್ಯಾಂಕ್ ಆಫ್ ಅಮೇರಿಕಾ, ಡಿಸ್ಟ್ರಿಕ್ಟ್ ಬ್ಯಾಂಕ್, DBS, ಚಾರ್ಟೆಡ್ ಬ್ಯಾಂಕ್, ಸ್ಟ್ಯಾಂಡರ್ಡ್ ಚಾರ್ಟೆಡ್ ಬ್ಯಾಂಕ್ಸ್ ಇದೆ. ಫುಲ್ ನಡೀತಾ ಇದೆ ಇಲ್ಲಿ. ಬಿಸಿಲು ತುಂಬ ಇದೆ, ಬಟ್ ಏನು ಎಲ್ಲ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರಲ್ಲ, ನೀಟಾಗಿ ಮೇಂಟೈನ್. ಕಂಪ್ಲೀಟ್ ಸ್ಕೈ ಸ್ಕ್ರಾಪರ್ಸು, ಬಿಲ್ಡಿಂಗ್ಸು ಫುಲ್ಲು. ಇಲ್ಲೇನು ನಿಂತ್ಕೊಂಡು ತಗೊಂತೀಯ ಫೋಟೋ ತೆಗಿ, ಒಂದೆರಡು ಅಂತ ಹೇಳಕ್ಕೆ ಕೇಳೋದೇ ಬೇಡ. ಫುಲ್ ಬಿಸಿಲು, ತಡ್ಕೊಳಕ್ಕಾಗಲ್ಲ, ಅಷ್ಟು ಬಿಸಿಲಿದೆ. ನಿನ್ನೆ ಆ್ಯಕ್ಚುಲಿ ನಾವು ಅದು ಇದನ್ನು ವಿಸಿಟ್ ಮಾಡಿದಾಗ ನಿಂಗು ಇದೆ ಅಂತ ಹೇಳಿ ನಮಗೆ 1 hour ಡಿಲೇ ಮಾಡಿದೆ. ಅಂದರೆ ಅಷ್ಟು ಮಳೆ ಬರ್ತಾಯಿತ್ತು. ಬಟ್ ಇವತ್ತು ಸಿಕ್ಕಾಪಟ್ಟೆ ಬಿಸಿಲು. ಸೊ ಇದೆ ನೋಡಿರಿ, ಬಂತೀಗ ಐಕಾನಿಕ್ ಸಿಂಗಾಪುರ್ ಸ್ಟ್ಯಾಚ್ಯೂ. ಶಾಪಿಂಗಿಗೆ ಬಂದಿದ್ದು, ಶಾಪಿಂಗಿಗೆ ಬಿಟ್ಟಿದ್ರು ಇಲ್ಲಿ.
ನಾವು ಬ್ಯಾಗಿಗೆ ಏನೂ ತಂದಿಲ್ಲ, ಬಟ್ ಸ್ಟಿಲ್ ಸಣ್ಣ ಪುಟ್ಟ ಅವು ಏನಾದರೂ ನೋಡೋಣ ಅಂತ ಸುಮ್ಮನೆ ಬಂದ್ವಿ. ಅವು ಇವು ಐಟಮ್ಸ್ ತೊಗೊಂಡಿದ್ದೀವಿ ನೋಡಿ. ಇದು ಶಾಪಿಂಗ್ ಏರಿಯಾ. ಶಾಪಿಂಗ್ ಹೋಗಿ ಏನೋ ತೊಗೊಂಡು ಹೋಗ್ತಿದ್ದೀನಿ, ಬಿಲ್ ಮಾಡಿಸಿ ಹೋಗಬೇಕು. ಕಂಪ್ಲೀಟ್ಲಿ ಜಿ ಎಸ್ ಟಿ ಫ್ರೀ, ಡ್ಯೂಟಿ ಫ್ರೀ ಇರುತ್ತೆ. ಸೊ ನೋಡ್ಬೋದು ನೀವು, ಸಿಂಗಾಪುರ್ ಇವೆಲ್ಲ ಪರ್ಫ್ಯೂಮ್ಸ್ ಇದೆ, ಎಕ್ಸ್ಕ್ಲೂಸಿವ್ ಪರ್ಫ್ಯೂಮ್ಸ್ ಇದೆ. 2 ಸೆಟ್ಟಿಗೆ $50, ಒಂದಕ್ಕೆ $30. ಸೊ 75 to 30 ಮಾಡಿ ಒಂದಕ್ಕೆ ಅಷ್ಟು ಪರ್ಫ್ಯೂಮ್ ಆಯಿತು ಇಲ್ಲಿ. ಸೊ ಫ್ರಿಜ್ ಮ್ಯಾಗ್ನೆಟ್ಸ್ ಆಗಿರ್ಬೋದು, ಸಣ್ಣ ಪುಟ್ಟ ಬ್ಯಾಗ್ಸ್, ನೆಕ್ ಪಿಲ್ಲೋ, ಸಣ್ಣ ಮಕ್ಕಳಿಗೆ ಅವು ಇವು ಸಣ್ಣ ಪುಟ್ಟ ಇದೆ, ಟೀ ಶರ್ಟ್ಸು, ಈ ಥರದ್ದೆಲ್ಲ ಐಟಮ್ಸ್ ಇದೆ. ಬಸ್ಸು ಅಲ್ಲಿ ಸಿಗ್ನಲ್ ಹತ್ರ ವೇಟ್ ಮಾಡ್ತಿದೆ ಅಂತೆ. ಶಾಪಿಂಗ್ ಮುಗಿಸ್ಕೊಂಡು ಹೋಗ್ತಿದ್ದೀವಿ ನಾವು. ಏನು ಶಾಪಿಂಗ್ ಏನಿಲ್ಲ, ಬಂದು ಆ ಕಡೆ ಹೋಗಿ ಸೈಡಿಗೆ ಐತಲ್ಲ, ಎಲ್ಲಿ ಹೋಗೋಣ. ಅಲ್ಲಿ ಸಿಗ್ನಲ್ ಲೈಟ್ ಹತ್ರ ಬಸ್ ವೇಟ್ ಮಾಡ್ತಿದೆ ಅಂತ ಹೇಳಿದ್ದಾರೆ, ಅಲ್ಲಿಗೆ ಹೋಗ್ಬೇಕೀಗ. ನಿನ್ನೆ ಚೆನ್ನಾಗಿತ್ತು, ನಿನ್ನೆ ವೆದರ್ ಚೆನ್ನಾಗಿತ್ತು. 8540 ಇದೇ ನಂಬರ್. ನಡಿ ಹೋಗೋಣ. ನೋಡ್ತಿರ್ಬೋದು ಕೇಬಲ್ ಕಾರ್. ಇದು ಕೇಬಲ್ ಕಾರ್ ವಿಂಗ್ಸ್ ಅಲ್ಲಿ ಬಂದಿದ್ದೀನಿ ನೋಡಿ. We hope you are enjoying this amazing riverside view of Singapore Star District. We are currently soaring above Mount Faber. ಚೆನ್ನಾಗೈತಲ್ಲ. Traveling at an average speed of 3 meters per second. The trip to Sentosa Station will take around 15 minutes. This will give you 48 hours. ಸೆಕೆಂಡ್ ಈಗ ಗೊತ್ತಾಯ್ತು. ಚೆನ್ನಾಗಿದೆ. ಹೆಂಗೈತೆ? ಯಪ್ಪ ಭಯ ಭಯ ಆಗಿದೆ. ಸೊ ಈಗ ಐಲ್ಯಾಂಡಿಗೆ ನಾವು ಸೆಂಟೋಸ್ ಐಲ್ಯಾಂಡಿಗೆ ನಾವು ಇದೆಲ್ಲ ಕೇಬಲ್ ಕಾರಲ್ಲೇ ಹೋಗ್ತಾ ಇರೋದು. ಇಲ್ಲ ನಾವು ಮೌಂಟ್ ಫೇಬರಲ್ಲಿ ಇದ್ವಿ, ಇದು ಮೌಂಟ್ ಫೇಬರು. ಸೊ ಅಲ್ಲಿಂದ ಹಾರ್ಬರ್ ಫ್ರಂಟ್ ಒಂದು ಸ್ಟಾಪ್ ಇದೆ, ನೆಕ್ಸ್ಟ್ ಸೆಂಟೋಸಾ. ಈ ಸೆಂಟೋಸಾ ಐಲ್ಯಾಂಡಲ್ಲಿ ನಾವು ಇಳ್ಕೋಬೇಕು. ಅಲ್ಲಿ ನಮಗೆ ಆ್ಯಕ್ಟಿವಿಟೀಸ್ ಇದ್ದಾವೆ ಕಂಪ್ಲೀಟ್. ಸೊ ಆ ಆ್ಯಕ್ಟಿವಿಟೀಸ್ನ ನಾವು ಹೋಗ್ಬೇಕು. ಆ ಆ್ಯಕ್ಟಿವಿಟೀಸ್ ಸಿಲೋಸ್ ಪಾಯಿಂಟ್ ಇದೆ ನೋಡಿ. ಅಲ್ಲಿ ಸಿಲೋಸ್ ಪಾಯಿಂಟಲ್ಲಿ ನಮ್ದೊಂದು ಆ್ಯಕ್ಟಿವಿಟಿ ಐತಿ, ಸ್ಕೈಲೈನ್. ಕರೆಕ್ಟ್ ಇಲ್ಲಿ ನೋಡಿ, ಆ ಟವರಿಂದ ನಾವು ಬಂದಿದ್ದು. ಮಜಾ ಐತಿ, ಸ್ಲೋ ಹೋಗ್ತೈತಿ ಇದು. ಬಟ್ ಕೆಳಗೆ ನೋಡಿದ್ರೆ ಭಯ ಇದೆ. ಬಟ್ ಇದು ಗ್ಲಾಸ್ ಕ್ಯಾಬಿನ್ ಆಗಿರೋದ್ರಿಂದ ಫುಲ್ ಇದು ಇದೆ, ಅದಕ್ಕೆ ಕೊಟ್ಟಿರ್ಬೇಕು ಮೋಸ್ಟ್ಲಿ ಇದು. ಗಾಳಿ ಹೊಡ್ಕರಿ ಅಂತಾನ. ಅದು ಪ್ಲಸ್ ಒಂದು ಟವಲ್ ಬೇರೆ ಕೊಟ್ಟಿದ್ದಾರೆ ನೋಡಿ. ಒಂದು ವೆಟ್ ಟಿಶ್ಯೂ ಇರಬೇಕು ಮೋಸ್ಟ್ಲಿ, ವೆಟ್ ಟಿಶ್ಯೂ ಕೊಟ್ಟಿದ್ದಾರೆ. ವೇರ್ ವಿ ಕ್ಯಾನ್ ಗೆಟ್ ದಿಸ್ ಒನ್? ಹಲೋ, ಫೋಟೋ ತೆಗಿತಾರೆ, ಎಲ್ಲಿ ತಗೋಬೇಕಂತ ಗೊತ್ತಾಗಲಿಲ್ಲ. ಮೇ ಬಿ ಅವ್ರ ಸೆಕ್ಯೂರಿಟಿ ಸಂಬಂಧ ತಗೊಂಡಿರ್ಬೇಕು. ನೋಡಿ ಶಿಪ್ ಕೆಳಗಡೆ, ಇದು ಐಲ್ಯಾಂಡ್ ಅಲ್ಲ. ಸೊ ಶಿಪ್ ಇದೆ, ಶಿಪ್ ಕ್ರೂಸ್. ಐತೆ ಇಲ್ಲೇ ಮುಂಡ್ರಲ್ಲ ಐತೆ ನೋಡ್ರಿ. ಇದು ಸೆಂಟೋಸ್ ಐಲ್ಯಾಂಡ್ ಬರೀ ಅಂತ ಭಾಳ ಅದಾವು ಆಕ್ಟಿವಿಟೀಸ್. ಹೋಗೋಣ ಅಂತಂದ್ರೆ ಅಲ್ಲಿ ಕೈಲಾಶ್ ಪರ್ವತ್ ಇದೆ. ಅಲ್ಲಿ ಕೈಲಾಶ್ ಪರ್ವತ್ ನಮ್ಮ ಹುಬ್ಳಿ ಗೋಕುಲ್ ರೋಡ್ನಾಗ ಹೋಯ್ತಿ, ಎಲ್ಲ ಕಡೆ ಬೆಂಗಳೂರು ಹೋಯ್ತಿ, ಇಲ್ಲಿ ಸಿಂಗಾಪುರ್ ಬಂದ್ರೆ ಇಲ್ಲೂ ಐತಿ. ಗೋಕುಲ್ ರೋಡಿಗೆ ಹೋದ್ರು ಕೈಲಾಶ್, ಇಲ್ಲಿ ಸಿಂಗಾಪುರಿಗೆ ಬಂದ್ರು ಕೈಲಾಶ್. ಇಲ್ಲಿ ನೋಡಿ, ವೆಜಿಟೇರಿಯನ್ ಸ್ಪೆಷಲ್ ರೈಸ್. ಅದೇ ರೈಸ್ ಪಕ್ಕಕ್ಕೆಲ್ಲ ಪಲ್ಯ ಅದೆಲ್ಲ ಅನ್ಸುತ್ತೆ, ಗೊತ್ತಿಲ್ಲ. ಕೇಳಂತಡಿ ಏನು ಅಂತ ಹೇಳಿ. ಇದೇನಾ ಗೊತ್ತಿಲ್ಲ, ಸೈಡ್ ಡಿಶ್ ಅದು. ವೆಜಿಟೇರಿಯನ್ ಸ್ಪೈಸಿ ಅಂತ ಐತಿ ಇವೆಲ್ಲ. ವೆಜಿಟೇರಿಯನ್ ಸ್ಪೈಸಿ ಅಂತ ಇದು ನೋಡೋಣ. ಇದು ವೆಜಿಟೇರಿಯನ್ ರೈಸ್ ಸ್ಪೆಷಲ್. ಸೊ
ಸೊ ಇಲ್ಲಿ ನೋಡಿಲ್ಲ ಅಕ್ಕಿ ರೋಲ್ಸ್ ಅಂತೇಳಿ ಆಚಾರ್ಯ ಹಾಲು ಮತ್ತು ಪನ್ನೀರ್ ಚಿಲ್ಲಿ ಅಲ್ಲಿದಾವಲ್ಲ ರೋಲ್ಸ್ ಒಂದಕ್ಕೆ $5.8. ಸೊ 2 ಹೇಳಿದ್ದೀವಿ ಪ್ಲಸ್ ಸಮೋಸ 2 ಬರುತ್ತಂತೆ ಅದನ್ನು ಹೇಳಿದ್ದೀವಿ. ಅದನ್ನು ತಿಂದು ಇದೇನು 49 ಅಂತ ನಂಬರ್ ಕಾಣಿಸ್ತದೆ. ಮತ್ತೆ ಟೋಕನ್ ನಂಬರ್ ಇರಬೇಕು. ಇಲ್ಲ ಅದರಲ್ಲೇನು ಬರೋದಿಲ್ಲ. ಬಂದು ಆರ್ಡ್ರ್ ಕೊಟ್ಟಿದ್ದೀನಿ ತೊಗೊಂಡು ಹೋಗ್ತಾರೆ ಅನ್ಸುತ್ತೆ. ಒಂದು ಕೊಟ್ಟರು ನೋಡ್ರಿ ಸಮೋಸ ಇವೆಲ್ಲ ಫ್ರೋಝನ್ ಫುಡ್ ಇರ್ಬೇಕು ಅನ್ಸುತ್ತೆ. ಫ್ರೋಝನ್ ಫುಡ್ಸೇ. ಬಿಸಿ ಮಾಡಿ ಕೊಟ್ಟರು ಅಷ್ಟು. ಯಾವತ್ತು ಮಾಡಿದ್ರು ಏನು ಹಾಂ ಎಷ್ಟು ನೋಡು ಸಮೋಸ $5. $5 ಅಂದ್ರೆ ಎಷ್ಟಾಗೈತೆ? $250 ಮೇಲೆ. ಇಲ್ಲಿವರೆಗೂ ಸಿಂಗಾಪುರ್ವರೆಗೂ ಬಂದ್ರೂ ಈ ಹೆಣ್ಮಕ್ಳು ಪಾನಿಪುರಿ ಸೇವ್ ಪುರಿ ತಿನ್ನೋದು ಬಿಡಲ್ಲ ಅಂತಾರಲ್ಲ ಹಂಗ ನೋಡಿ. ಮತ್ತು ಇಲ್ಲಿ ಬಂದು ಇಲ್ಲಿ ಕೈಲಾಸ ಪರ್ವತನಾಗ ಸೇವ್ ಪುರಿ ತಗೊಂಡು ತಿನ್ಸಕತ್ತ. ನವಿಲು ಸಿಂಗಾಪುರದಲ್ಲಿ ನವಿಲು ನವಿಲಿನ ಮರಿ ರಿಷುಗೆ ತೋರಿಸ್ಬೋದು ನೋಡಿ. ತಿಂತ ಅದು ಶಿವಪುರಿ ತಿಂತ ಶಿವಪುರಿ ತಿಂದಿಲ್ಲ. ದೋಸೆ ದೋಸೆ ತಿಂತ ಗಂಡದು ಗಂಡಿರ್ಬೇಕು. ದೋಸೆ ತಿಂತಲ್ಲ ಹೆಣ್ಣಾಗಿದ್ರೆ ಶಿವಪುರಿ ತಿಂತ ಅದಿಲ್ಲ. ಹಾಂ ಈ ಹೆಲಿಕ್ಸ್ ಅಂತ ಹೋಗ್ತಾ ಇದ್ದೀವಿ ಈಗ. ತಡಿ ತೆಗಿತಾರೆ. ಓ ಏನದು ಇಲ್ಲ ನೋಡ ಸಿಂಗಾಪುರಿಗೆ ಬಂದು ಇಲ್ಲಿ ನಿಂತ್ಕೊಂಡು ಜೀ ಕನ್ನಡ ಧಾರಾವಾಹಿ ನೋಡ್ಕೊಂತ ನಿಂತಾರೆ. ಏನು ಟೈಮ್ ಪಾಸ್. ವೇಟಿಂಗ್ ಟೈಮ್ ಆಯ್ತು ಗೊತ್ತು, ಬಟ್ ಹಂಗಂತ ಜೀ ಕನ್ನಡ ಧಾರಾವಾಹಿ ನೋಡೋದು ಪಾಪ. ಹೆಣ್ಮಕ್ಳಿಗೆ ಏನು ಮಿಸ್ ಮಾಡಿದ್ರು ಪಾನಿಪುರಿ ಶಿವಪುರಿ ಈ ಜೀ ಕನ್ನಡದಲ್ಲಿ ಬರೋ ಅಥವಾ ಕಲರ್ಸ್ ಕನ್ನಡದಲ್ಲಿ ಬರೋ ಸೀರಿಯಲ್ಗಳು ಇವು ಮಾತ್ರ ಮಿಸ್ ಮಾಡಲ್ಲ ನಾವು. ಯಾವುದು ಸ್ಕೈ ಹೆಲಿಕ್ಸ್ ಅದನ್ನ ಮುಗಿಸ್ಕೊಂಡು ನೆಕ್ಸ್ಟ್ ಹಂಗೆ ಹೋಗ್ತಿದ್ದೀವಿ. ನೆಕ್ಸ್ಟ್ ನೋಡ್ಕೊಂಡು ಬರೋಣ ಅಂತ. ಹಾಂ ಹಾಂ ಅದಾ ಜಿಪ್ಲೈನ್ ಹೋಗ್ಬೇಕಾರೆ ಅದು ಆ ಕಡೆಗೆ ಐತಿ. 2 ಇತ್ತಲ್ಲ ಮೆಗಾ ಅಡ್ವೆಂಚರ್. ನೋಡ್ಕೊಂಬರೋಣ. ವೆಹಿಕಲ್ ಬಂತು. ಸರಿ ಬಾ ನೋಡೋಣ ಅಂತ ಕೇಳಬೇಕಲ್ಲ ಎಲ್ಲರೂ. ಈ ಸಿಲೋಸ್ ಪಾಯಿಂಟಿಗೆ ಬಂದಮೇಲೆ ಶಾಂಗ್ರೀಲಾ ಏನದು ಗೊತ್ತಿಲ್ಲ, ಬಟ್ ಏನೋ ರೆಸಾರ್ಟ್ ಇರಬೇಕು ಏನೋ. ಆಮೇಲೆ ಫೋರ್ಟ್ ಸಿಲೋಸ್ ಐತೆ ಬಲ್ಲಿ, ನಮ್ಮದು ಫೋರ್ಟ್ ಸಿಲೋಸು ಐತಿ. ಫೋರ್ಟ್ ಸಿಲೋಸ್ ಸ್ಕೈ ವಾಕ್ ಅಂತ ಅದು ಸಿಲೋಸ್ ಬೀಚ್ ವಾಕ್ ಆ ಕಡೆ ಹಾಕಿದ್ದಾರೆ. ನಮ್ಮದು ಏನೋ ಫೋರ್ಟ್ ಸಿಲೋಸೋ ಬೀಚ್ ಏನೋ ಸ್ಕೈ ವಾಕ್ ಅಂತಿತ್ತು. ನೋಡ್ಕೊಂಬರೋಣ ಹೋಗಿ ಏನಿದೆ ಗೊತ್ತಿಲ್ಲ. ಮೋಸ್ಟ್ಲಿ ಫ್ರೀ ಇದು ಇರಬೇಕು, ಕಂಪ್ಲೀಟ್ ಪಬ್ಲಿಕ್ಕಿಗೆ ಫ್ರೀ ಇರ್ಬೇಕು ಅನ್ಸುತ್ತೆ ಇದು. ಅದಕ್ಕೆ ಏನು ಯಾರು ಇದು ಇಲ್ಲ, ಜಸ್ಟ್ ಎ ಸ್ಕೈ ವಾಕ್. ಓಹ್ ನಮ್ಮ ಟ್ರಾವೆಲ್ ಏಜೆಂಟ್ಸ್ನವರು ಕಾಂಪ್ಲಿಮೆಂಟ್ರಿ ಆ್ಯಡ್ ಮಾಡ್ತಿದ್ದೀವಿ ಅಂದಾಗಲೇ ನಮ್ಗೆ ಡೌಟ್ ಬರಬೇಕಿತ್ತು. ಅದಿಲ್ಲ ಇದು ಫ್ರೀ ಇರುತ್ತೆ ಯಾವಾಗಾದ್ರೂ ಕೊಡ್ಬೋದು, ಬಟ್ ಏನು ನೋಡ್ಕೊಂಡು ಅಲ್ಲೇನೈತೆ ನೋಡೋದು. ವಾಟ್ ಈಸ್ ದಟ್ ಇನ್ನೂ ಮಾಡೋಕತ್ತಾರಲ್ಲ. ಬಾ ನೋಡ್ಕೊಂಬರಂಬ ಬರೋದು ಬಂದೀವಿ. ಬೀಚ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ. ಬೀಚ್ ಸೈಡ್ ಹೋಗ್ಬೋದು ನೋಡು. ನಾವು ಬೀಚ್ ವಾಕ್ ಇತ್ತಲ್ಲ, ನಡಿ ಹೋಗೋಣ. ಅಂತಲ್ಲ ಅನೌನ್ಸ್ ಮಾಡ್ತಾ ಇದ್ದಾರೆ. ನಾನು ನಿಮಗೆ ಗುಡ್ ಈವ್ನಿಂಗ್ ಹೇಳ್ತಾ ನಾವೀಗ ವಿಂಗ್ಸ್ ಆಫ್ ಟೈಮ್ 5 ಶೋಗೆ ಬಂದಿದ್ದೀವಿ. ಸೊ ಇಟ್ ಈಸ್ ಇನ್ ಸೆಂಟೋಸಾ ಐಲ್ಯಾಂಡ್ ನೋಡ್ಬೋದು. ಸೊ ಇಟ್ಸ್ ಅಬೌಟ್ ಟು ಸ್ಟಾರ್ಟ್ ಇನ್ 10 minutes. If you guys get your below
ಅಷ್ಟೇ. ಸೊ ಇಲ್ಲಿ ನೋಡ್ರಿ, ನಾವು RFID ಕಾರ್ಡ್ ಇಲ್ಲಿ ಟ್ಯಾಪ್ ಮಾಡಿಬಿಟ್ಟು ನಾವು ಡಿಸೈಡ್ ಪ್ರೆಸ್ ಮಾಡಿದ್ರೆ ಮಾತ್ರ ನಮ್ದು ಯಾವ ಫ್ಲೋರ್ ಇದೆ ಆ ಫ್ಲೋರಿಗಿಂದ ಕ್ಲಿಕ್ ಮಾಡಿದಾಗ ಮಾತ್ರ ಅದು ಮೂವ್ ಆಗುತ್ತೆ ಆ ಥರ.